ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ. ಹರಿ ಓಂ. ವೃಂದಾವನೇ ಮದನಮರ್ದನ ರುದ್ರಹೃದ್ಯಂ ಸದ್ಭಿಪ್ರವಂದಿತಪದಂ ಮದನಾಭಿರಾಮಂ ವೃಂದಾರಕೇಂದ್ರಮರುದಂ ಶಸುಮರ್ದಿತಾಂಗಂ ರಕ್ಷೋಭಿದಾರ್ಯವರದಂ ಪ್ರಣಮಾಮಿ ರಾಮಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ನರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಕಾಮಧೇನುರಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೋ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರಣಮತ್ತ ಕಾಮಧೇನುಂ ಚ ಭಜತ್ ಸ್ವರತರೂಪಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಭಾವಬೋಧಕೃತಂ ಸೇವೆ ರಘುತ್ತಮಮಹಾಗುರುಂ ಯತ್ ಶಿಷ್ಯ ಶಿಷ್ಯ ಶಿಷ್ಯಾದ್ಯಾಷ್ಟಿಪ್ಪಣ್ಯಾಚಾರ್ಯ ಸಂಹಿತಾಃ. ಪರಮ ಪವಿತ್ರವಾಗಿರತಕ್ಕಂತಹ ಪುಷ್ಯಮಾಸದ ಏಕಾದಶಿ, ಪುತ್ರದ ಏಕಾದಶಿ, ನಾಳಿನ ದಿನ ಮುಕ್ಕೋಟಿ ದ್ವಾದಶಿ. ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ 66 ಕೋಟಿ ತೀರ್ಥಗಳ ಸನ್ನಿಧಾನ ಬರುವ ವಿಶೇಷ ಪರ್ವಕಾಲ ನಾಳಿನ ದಿನ. ವೈಕುಂಠ ಏಕಾದಶಿ ಪುಷ್ಯಮಾಸದ್ದು ಪುತ್ರದ ಏಕಾದಶಿಯ ನಂತರ ಬರತಕ್ಕಂಥದ್ದು ಮುಕ್ಕೋಟಿ ದ್ವಾದಶಿ. ಸುರೇಂದ್ರ ತೀರ್ಥರ ಆರಾಧನೆ ಯಾವತ್ತು ಬರ್ತದೋ ಅದು. ಈ ಪ್ರಕಾರ ಆ ಮುಕ್ಕೋಟಿ ದ್ವಾದಶಿಯ ಕಾಲದಲ್ಲೇನೆ ರಘುತ್ತಮ ಸ್ವಾಮಿಗಳವರ ಆರಾಧನೆ, ಮತ್ತೆ ಶ್ರೀಮತ್ ಸುರೇಂದ್ರ ತೀರ್ಥರ ಆರಾಧನೆ, ಜೊತೆಗೆ ಶ್ರೇಷ್ಠ ಟಿಪ್ಪಣಿಕಾರರು ಅಂತ ಕರೆಸಿಕೊಂಡ ಅನೇಕರಿಗೆ ಪರಿಚಯವಿಲ್ಲದ ಲಕ್ಷ್ಮೀನಾರಾಯಣ ತೀರ್ಥರ ಶಿಷ್ಯ ವರೆಣ್ಯರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ತೀರ್ಥರು ಅಂದರೆ ವ್ಯಾಸರಾಜ ಮಠ, ಲಕ್ಷ್ಮೀನಾರಾಯಣ ತೀರ್ಥರ ಶಿಷ್ಯರಾಗಿರ್ತಕ್ಕಂತಹ ಕುಂಡಲಗಿರಿ ಸೂರಿಗಳು, ಕುಂಡಲಗಿರಿ ಆಚಾರ್ಯರ ಆರಾಧನೆ, ಕೊಂಡಿ ಭಟ್ಟರು ಅಂತ ಕುಂಡಲಗಿರಿಯ ಅಂತವರದ್ದು ಶ್ರೀಮನ್ ನ್ಯಾಯಸುಧೆಗೆ ಅದ್ಭುತವಾದ ಟಿಪ್ಪಣಿ ಇದೆ. ಮತ್ತು ಲಕ್ಷ್ಮೀನಾರಾಯಣ ತೀರ್ಥರ ಕಾಲದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಪರವಾದಿಗಳನ್ನು ಜಯಿಸಿ ಪ್ರತ್ಯಕ್ಷವಾಗಿ ವರಾಹದೇವರನ್ನು ಅರ್ಥನ ಮಾಡತಕ್ಕಂತಹ ಆ ಪ್ರತಿಮೆ, ಲಕ್ಷ್ಮೀನಾರಾಯಣ ತೀರ್ಥರಿಂದ ಕರಾರ್ಚಿತವಾದ ಪ್ರತಿಮೆಯನ್ನು ಸ್ವೀಕರಿಸಿದ ಮಹಾನುಭಾವರು ಕುಂಡಲಗಿರಿ ಸೂರಿಗಳು, ವರಾಹದೇವರ ಉಪಾಸಕರು. ಅವರ ಆರಾಧನೆಯೂ ಇರುತ್ತೇನೆ. ಅದರಂತೆ ರಘುತ್ತಮ ಸ್ವಾಮಿಗಳವರ ಬಗ್ಗೆ ಮತ್ತು ಶ್ರೀಮತ್ ಸುರೇಂದ್ರ ತೀರ್ಥರ ಬಗ್ಗೆ ಇವತ್ತು ಮತ್ತು ನಾಳೆ ನಾವು ಚಿಂತನೆ ಮಾಡುವವರಿದ್ದೇವೆ. ತಿರುಕೋಯಿಲೂರು ಕ್ಷೇತ್ರ ಅಂತಂದ ಕ್ಷಣ ತ್ರಿವಿಕ್ರಮ ದೇವರು ಕಣ್ಣು ಮುಂದೆ ಬರೋದಕ್ಕೆ ಮುಂಚೆ ರಘುತ್ತಮ ಸ್ವಾಮಿಗಳೇ ಮೊದಲು ಬರೋದು ನಮಗೆ ವೈಷ್ಣವರಲ್ಲಿ. ಅಷ್ಟ ಪ್ರಸಿದ್ಧಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ತಿರುಕೋಯಿಲೂರು ಸ್ವಾಮಿಗಳು ಮಹಾತಪಸ್ವಿಗಳು, ಜ್ಞಾನಿವರೇಣ್ಯರು, ಟಿಪ್ಪಣಿಕಾರರು, ಟೀಕಾಕಾರರು, ಶ್ರೇಷ್ಠ ಗ್ರಂಥಕಾರರು, ಮಹಾಮಹಿಮಾನ್ವಿತರು, ಬೇಡಿದಿಷ್ಟಾರ್ಥಗಳನ್ನು ಕರುಣಿಸ್ತಕ್ಕಂತಹ ಕರುಣಿಗಳು. ಪ್ರಣಮತ್ತ ಕಾಮಧೇನುಂಚ ಭಜತ್ ಸುರತರೂಪಮಂ. ಸುರತರು ಅಂದರೆ ಕಲ್ಪವೃಕ್ಷ.
ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಂ ಉಪಾಸ್ಮಹೆ. ಭಾವಬೋಧ ಕೃತರು. ಭಾವಬೋಧ ಅಂತಂದರೆ ಪಂಚಭಾವಬೋಧಗಳನ್ನು ರಚನೆ ಮಾಡಿರ್ತಕ್ಕಂತಹ ಮಹಾಪ್ರಭುಗಳು. ಶ್ರೀರಂಗ ಕ್ಷೇತ್ರದಲ್ಲಿ ಮುಖ್ಯ ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ ರಘುತ್ತಮ ತೀರ್ಥರು. ಅಲ್ಲಿಗೇನೆ ತತ್ವಪ್ರಕಾಶಕ ಭಾವಬೋಧ ಗ್ರಂಥವನ್ನು ರಚನೆ ಮಾಡಿತ್ತು. ರಘುತ್ತಮ ತೀರ್ಥರ ಆ ವೃಂದಾವನದ ವೈಶಿಷ್ಟ್ಯವೂ ಕೂಡ ನಾವು ಮುಂದೆ ನೋಡುವವರಿದ್ದೇವೆ. ಅವರ ಚರಿತ್ರೆಯಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಪರಂಪರೆಯಲ್ಲಿ ರಘುವರ್ಯ ತೀರ್ಥರ ಶಿಷ್ಯರುಗಳಾಗಿ, ರಘುವರ್ಯ ತೀರ್ಥರ ಕಾಲ ಅದು. ರಘುನಾಥ ತೀರ್ಥರು, ರಘುನಾಥ ತೀರ್ಥರ ಶಿಷ್ಯರು, ರಘುವರ್ಯ ತೀರ್ಥರು. ಬಹಳ ಅದ್ಭುತವಾಗಿರತಕ್ಕಂತಹ ಪ್ರಸಂಗ. ರಘುತ್ತಮ ತೀರ್ಥರಿಗೆ ಪೀಠಾಧಿಪತ್ಯವನ್ನು, ಸನ್ಯಾಸಾಶ್ರಮವನ್ನು ಕೊಡತಕ್ಕವರಾಗ್ತಾರೆ. ಅಷ್ಟೊತ್ತಿಗೆ ವೃಂದಾವನ ಪ್ರವೇಶ ಮಾಡಿರತಕ್ಕಂತಹ ರಘುವರ್ಯ ತೀರ್ಥರು ಅಧ್ಯಯನಕ್ಕೆ ಅಂತ ಅಧ್ಯಯನ ತುಡಿತ ಬ್ರಹ್ಮಚರ್ಯೆಯಿಂದಲೇ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಮಹಿಮಾನ್ವಿತರು ರಘುತ್ತಮ ತೀರ್ಥರು. ಅಧ್ಯಯನವನ್ನು ಮಾಡಬೇಕು ಅಂತಂದಾಗ ಆದ್ಯ ವರದಾಚಾರ್ಯರು ಅಂತ ಆ ಕಾಲದಲ್ಲಿ ದೊಡ್ಡ ವಿದ್ವಾಂಸರು. ಅವರಲ್ಲಿ ಅಧ್ಯಯನ ಮಾಡಬೇಕು ಅಂತ ಅಂದರೆ ಪೀಠಾಧಿಪತಿಗಳು ಗೃಹಸ್ಥರಲ್ಲಿ ಅಧ್ಯಯನ ಮಾಡೋದು ಏನು ತಪ್ಪಲ್ಲ, ಅದು ಮುಂಚೆಯಿಂದ ಬಂದಿದೆ, ಏನು ತೊಂದರೆ ಇಲ್ಲ. ಅದು ಜ್ಞಾನ ಮುಖ್ಯವಾದ್ದರಿಂದ ಅವರು ಅಧ್ಯಯನ ಮಾಡತಕ್ಕವರು ಪೀಠಾಧಿಪತಿಗಳಲ್ಲಿ ಆಚಾರ್ಯರ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಿ ಅವರು ಹಾಗೆ ಹೇಳಿಕೊಡ್ಬೇಕು. ನಾನು ಹೇಳಿಕೊಡುವ ಗುರು ಅಂತ ಇನ್ನೇನೋ ಮೇಲೆ ಕೂತ್ಕೊಂಡು ಸನ್ಯಾಸಿಗಳನ್ನು ಕೆಳಗೆ ಕೂಡಿಸಿ ಪೀಠಾಧಿಪತಿಗಳನ್ನು ಕೆಳಗೆ ಕೂಡಿಸಿ ಹೇಳತಕ್ಕಂಥದ್ದು ಕ್ರಮ ಅಲ್ಲ. ಅದೊಂದು ಆ ಕ್ರಮ, ಅವರಿಂದ ಆ ಅಧ್ಯಯನವನ್ನು ಸ್ವೀಕಾರ ಮಾಡತಕ್ಕಂಥದ್ದೊಂದು ಕ್ರಮ. ಆದರೆ ವರದಾಚಾರ್ಯರು ಇದಕ್ಕೆ ವ್ಯತಿರಿಕ್ತವಾಗಿ ಯಾವುದೋ ಒಂದು ಪ್ರಸಂಗದಲ್ಲಿ ರಘುತ್ತಮ ಸ್ವಾಮಿಗಳವರನ್ನು ಕಡೆಗಣಿಸಿ ಅವರು ಬರೋದಕ್ಕೆ ಮುಂಚೆಗೇನೆ ಅವರ ಭಿಕ್ಷೆ ಆಗೋದಕ್ಕೂ ಮುಂಚೆ ಇವರೇ ಊಟ ಮಾಡಿಬಿಟ್ರು ಅಂತ ಅರ್ಥ. ಒಂದು ಸಾಮಾನ್ಯ ಪರಿಜ್ಞಾನದಂತೆ ಅಂಬರೀಷ ಚಕ್ರವರ್ತಿಗಳು ದುರ್ವಾಸರ ಬರ್ತಾರೆ. ದುರ್ವಾಸರು ಸನ್ಯಾಸಿಗಳೇನೆ, ದುರ್ವಾಸರ ಪರಂಪರೆಗೆ ನಮ್ಮೆಲ್ಲ ಮಾಧ್ವ ಪರಂಪರೆ. ದುರ್ವಾಸರ ಬರ್ತಾರೆ ಅಂತಾದರೆ ನಾನು ಅದನ್ನು ಆಪೋಷಣ ತಗೊಂಡು ಬಿಟ್ರೆ, ಊಟ ಮಾಡಿಬಿಟ್ರೆ ತಪ್ಪಾಗತ್ತೆ ಅಂತ ಬ್ರಾಹ್ಮಣರನ್ನು ಕೇಳಿ ಅಶನ ಮಾಡಿದಂತೆಯೋ ಅನಶನ ಮಾಡಿದಂತೆಯೋ ಆಗ್ತಕ್ಕಂತಹ ಆ ಧರ್ಮಶಾಸ್ತ್ರದ ಸಂದಿಗ್ಧತೆಯನ್ನು ನಿವಾರಣೆ ಮಾಡಿಕೊಂಡು ಕೇವಲ ತೀರ್ಥವನ್ನು ಮಾತ್ರ ಸ್ವೀಕಾರ ಮಾಡಿ ದುರ್ವಾಸರಿಗೆ ಗೌರವವನ್ನು ತೋರಿದ ಒಂದು ಮಹಾಮಹಿಮೆ ಅದು ಭಾಗವತದಲ್ಲಿ ಪ್ರಕಟಗೊಂಡಿದೆ. ಅಂತ ಭಾಗವತೋಕ್ತವಾದ ಮಹಿಮೆಯನ್ನು ಭಗವಂತನ ಒಂದು ವಿಚಿತ್ರವಾದ ಮಾಯೆಯಿಂದ ವರದಾಚಾರ್ಯರು ಮರೆತು ಬಿಟ್ಟರು ಅಂತ ಅರ್ಥ. ಅವರು ದೊಡ್ಡ ಟಿಪ್ಪಣಿಕಾರರೇ ಪಾಪ. ವರದಾಚಾರ್ಯರು ತಾತ್ಪರ್ಯ ನಿರ್ಣಯಕ್ಕೆಲ್ಲ ಟಿಪ್ಪಣಿ ಬರೆದಿದ್ದಾರೆ. ಅಂತೂ ಮರೆತು ಬಿಟ್ಟರು ಆ ಕಾಲದಲ್ಲಿ. ಮರೆತವರೇನೆ ರಘುತ್ತಮ ಸ್ವಾಮಿಗಳವರ ಅವಮಾನ ಮಾಡದಂತಾಗಿದೆ. ಇಂಥ ಒಂದು ಪರಿಸ್ಥಿತಿ ಬರಬಾರದು ಅಂತ ರಘುತ್ತಮ ತೀರ್ಥರು ರಘುವರ್ಯರಲ್ಲಿ ಏಕಾಂತದಲ್ಲಿ ಪ್ರಾರ್ಥನೆ ಮಾಡೋಣ. ಸ್ವಪ್ನದಲ್ಲಿ ರಘುವರ್ಯ ತೀರ್ಥರು ಮತ್ತೆ ನೀವು ಅಧ್ಯಯನಕ್ಕೆ ಹೋಗೋದು ಬೇಡ, ನಾಳಿನಿಂದ ನೀವು ಅಧ್ಯಯನವನ್ನು ಶುರು ಮಾಡಿ, ಅಧ್ಯಾಪನವನ್ನು ಶುರು ಮಾಡಿ ಅಂತ ಹೇಳೋಣ. ನಿಜ ನಾವು ಅನೇಕ ಚರಿತ್ರೆಗಳಲ್ಲಿ ನೋಡ್ತೇವೆ. ವ್ಯಾಸತತ್ವಜ್ಞ ತೀರ್ಥರ ಚರಿತ್ರೆಯಲ್ಲೂ ಹೀಗೇ ನಡೆಯಿತು. ವ್ಯಾಸತತ್ವಜ್ಞ ತೀರ್ಥರು ಹುಟ್ಟು ಅವರು ಮತ್ತೆ ದೊಡ್ಡವರಾಗುವವರೆಗೂ ದಡ್ರೆ, ಅಧ್ಯಯನ ಮಾಡಲೇ ಇಲ್ಲ. ಏನಾಗತ್ತೆ ಮುಂದೆ ಗತಿ ಅಂತಂದಾಗ ಗೋಪಾಲದಾಸರನ್ನು ಕೇಳಿದಾಗ ಗೋಪಾಲದಾಸರಂತಾರ ಅವರ ಅಪ್ಪನಿಗೆ, ಏನು ವಿಚಾರ ಮಾಡಬೇಡಿ, ನಾಳಿನಿಂದ ಬೆಳಿಗ್ಗೆ ಕೂತ್ಕೊಂಡು ಅವರಿಗೆ ಭಾಗವತವನ್ನು ಉಪನ್ಯಾಸ ಮಾಡೋದಕ್ಕೆ ಬಿಡಿ ಅಂತಂದರು. ಅಷ್ಟೇ, ಕೂತ್ಕೊಂಡವರು ಮತ್ತದನ್ನು ಪುಸ್ತಕ ಮುಚ್ಚಲೇ ಇಲ್ಲ ಅಂತ ಅರ್ಥ. ಅದರಂತೆ ರಘುತ್ತಮ ತೀರ್ಥರು ಕೂಡ ರಘುವರ್ಯ ತೀರ್ಥರ ಆಜ್ಞೆಯಂತೆ ರಘುವರ್ಯ ತೀರ್ಥರೇ ನನ್ನ ಗುರುಗಳು ಅಂತ ಇಟ್ಟುಕೊಂಡು ಅಧ್ಯಾಪನವನ್ನು ಪ್ರಾರಂಭ ಮಾಡಿದರು ಅಂದರೆ ಮುಗಿದೋಯ್ತಲ್ಲಿಗೆ ಅಂತ ಅರ್ಥ. ಪಂಚಭಾವಬೋಧಕಾರರಾಗಿ ಪ್ರಸಿದ್ಧಿಯನ್ನು ಹೊಂದಿ ದೊಡ್ಡ ಟಿಪ್ಪಣಿ ಚಕ್ರವರ್ತಿಗಳಾಗ್ತಕ್ಕಂಥವರಾದರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಗುರು ಅನುಗ್ರಹಂ ವಿನಾ ಸಾಧನಾನಿ ಯಥೋ ವೃಥ. ಗುರು ಅನುಗ್ರಹವಿಲ್ಲದೆ ಇದ್ದರೆ ನಾವೇನು ಸಾಧನೆ ಮಾಡಿದರೂ ಪ್ರಯೋಜನವಿಲ್ಲ. ಗುರು ಅನುಗ್ರಹವಿದ್ದರೆ ಎಲ್ಲವೂ ನಮಗೆ ಸಾಧನೆ ಆಗ್ತಕ್ಕಂಥದ್ದಾಗತ್ತೆ. ಜನ್ಮಾಂತರದಲ್ಲಿ ಅಧ್ಯಯನ ಮಾಡಿದ ಜ್ಞಾನಿಗಳವರಲ್ಲ, ಆಗ ಪುಸ್ತಕ ತೆಗೆದು ಓದಬೇಕು ಅನ್ನುವ ಒಂದು ಕಲ್ಪನೆ ಬೇಡ. ಆ ಜನ್ಮಾಂತರದಲ್ಲಿ ಅಧ್ಯಯನ ಮಾಡೋದನ್ನು ಅದನ್ನು ಅವರು ಪ್ರಕಾಶಂತೆ ಮಹಾತ್ಮನಾಮ್ ಎನ್ನುವಂತೆ ಇದು ಪ್ರಕಾಶವಾಗ್ತಕ್ಕಂಥದ್ದಾಗತ್ತೆ ಜ್ಞಾನಿಗಳಿಗೆ. ಹೀಗೆ
ರಘುತ್ತಮ ತೀರ್ಥರು ದೊಡ್ಡ ಆ ವಿದ್ವಾಂಸರಾಗಿ ಹೊರಹೊಮ್ಮತಕ್ಕಂಥವರಾದರು. ಪಾಠವನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡಿದರು. ಅನೇಕ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿದ್ದಾರೆ. ಆಗಿನ ಕಾಲದಲ್ಲಿ ಉತ್ತರಾದಿ ಮಠ ಅಂತಾದರೆ ಅದಕ್ಕೊಂದು ಹೊಸ ಪರಿಕಲ್ಪನೆಯನ್ನು ಕೊಟ್ಟರು. ವಂದಿಮಾಗಧರು, ಪಲ್ಲಕ್ಕಿ, ವಿಶೇಷವಾಗಿರ್ತಕ್ಕಂತಂದರೆ ಒಂದು ಸಂಸ್ಥಾನ, ಉತ್ತರಾದಿ ಮಠದ ಸಂಸ್ಥಾನ ಯಾವ ಪ್ರಕಾರದಲ್ಲಿರಬೇಕು ಅನ್ನುವ ಒಂದು ಪರಿಕಲ್ಪನೆಯನ್ನು, ನೂತನ ಪರಿಕಲ್ಪನೆಯನ್ನು ಕೊಟ್ಟ ವಿಭೂತಿ ಪುರುಷರು ರಘುತ್ತಮ ತೀರ್ಥರು. ಇವತ್ತು ಉತ್ತರಾದಿ ಮಠದ ಸಮಸ್ತ ಯತಿವರಣ್ಯರು ಕೂಡ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಋಣಿಯಾಗಿರಬೇಕು ಅಂತ ಅರ್ಥ. ವಿಶೇಷವಾಗಿ ಯಾಕೆ ಆ ಸಂಸ್ಥಾನಕ್ಕೆ ನೂತನವಾದ ಮೆರಗನ್ನು ಕೊಟ್ಟ ಮಹಾನುಭಾವರು ರಘುತ್ತಮ ತೀರ್ಥರು. ಜೊತೆಗೆ ಅವರ ಶಿಷ್ಯವರೆಣ್ಯರು, ರಘುತ್ತಮ ತೀರ್ಥರ ಶಿಷ್ಯವರೆಣ್ಯರುಗಳು ಅನೇಕ ಜನ ಆಗಿ ಹೋಗಿದ್ದಾರೆ. ಸನ್ಯಾಸಿ ಶಿಷ್ಯರ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಅಥಾತ್ಮ ಭಾಗಿನೇಯಾಂಸ್ತೆ ಸಮಾಹೂಯ ರಘುತ್ತಮಾಹ ದತ್ವಾ ತುರ್ಯಾಶ್ರಮಂ ತೇಭ್ಯೋ ನಾಮ್ನಾ ರಘುಪತೀನ್ ಜಗುಹು. ರಘುತ್ತಮ ತೀರ್ಥರ ಪೂರ್ವಾಶ್ರಮದ ಸಹೋದರಿಯ ಮಗ, ಅವರನ್ನು ಕರೆದು ಅವರಲ್ಲಿಯೇ ಅಧ್ಯಯನವನ್ನು ಮಾಡಿಸಿ ರಘುಪತಿ ತೀರ್ಥರು ಅಂತ ಅವರಿಗೆ ನಾಮಕರಣವನ್ನು ಮಾಡಿದರು. ಅವರು ಹೆಚ್ಚು ದಿನ ಅನುಸಂಸ್ಥಾನವನ್ನು ಕೊಟ್ಟರು, ಸಂಚಾರಕ್ಕೆ ಕಳಿಸಿದ್ರು. ಆದರೆ ಹೆಚ್ಚು ದಿನ ಅವರು ಇರಲಿಲ್ಲ. ರಘುಪತಿ ತೀರ್ಥರು ರಘುತ್ತಮ ತೀರ್ಥರು ಇರುವಾಗಲೇ ವೃಂದಾವನ ಪ್ರವೇಶವನ್ನು ಮಾಡತಕ್ಕವರಾದರು. ಆ ಕಾರಣ ದಿಸೆಯಿಂದ ವೇದವ್ಯಾಸ ತೀರ್ಥರು ಅಂತ ಪೆನಗೊಂಡೆಯ ಮಹಾತಪಸ್ವಿಗಳು ಕೌಪೀನವನ್ನು ಪರೀಕ್ಷೆ ಕೊಟ್ಟಾಗ ಅದು ಸುಡಲಿಲ್ಲ ಅಂತ ಅರ್ಥ. ಅಂದ್ರೆ ಅಷ್ಟು ವಿಶಿಷ್ಟವಾಗಿರತಕ್ಕಂತಹ ಬ್ರಹ್ಮಚರ್ಯಗೆ ದೀಕ್ಷೆ ನಮ್ಮ ವೇದವ್ಯಾಸ ತೀರ್ಥರಿಗೆ. ಅಂತಹ ವೇದವ್ಯಾಸ ತೀರ್ಥರೇನಿದ್ದಾರೆ ಅವರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಮತ್ತು ರಘುತ್ತಮ ತೀರ್ಥರಲ್ಲಿಗೆ ಅಧ್ಯಯನ ಮಾಡಿದ್ದಾರೆ. ಇನ್ನೊಬ್ಬ ಶಿಷ್ಯರು ವೇದೇಶ ತೀರ್ಥರು. ವೇದೇಶ ತೀರ್ಥರ ಬಗ್ಗೆ ಹೇಳಲೇಬೇಕು. ಚಿನಿವಾರ ವೃತ್ತಿ ಅವರ ಮನೆತನ. ಅವರಲ್ಲಿ 3 ಜನ ಮಕ್ಕಳು. ಭಾಗಪ್ಪಯ್ಯ ಅಂತ ಕರೀತಾರೆ, ರಾಮಪ್ಪಯ್ಯ ಅಂತ ಕರೀತಾರೆ, ಯಾದಪ್ಪಯ್ಯ, ಕೃಷ್ಣಪ್ಪಯ್ಯ ಅಂತಂತೂ 3 ಜನ ಮಕ್ಕಳು. ಕೃಷ್ಣಪ್ಪಯ್ಯನವರ ಮಕ್ಕಳೇ ಶ್ರೀನಿವಾಸ ತೀರ್ಥರು. ರಾಮಪ್ಪಯ್ಯ ಅಥವಾ ಭಾಗಪ್ಪಯ್ಯ ಅಂತ ಏನು ಕರೆದಿನೋ ಅವರು ವೇದೇಶ ತೀರ್ಥರು. ಮಧ್ಯದವರು ಯಾದಪ್ಪ, ಯಾದವಾರಿಯರು. ಯಾರ ಹೆಸರನ್ನು ಕೇಳಿದರೆ ವೈಷ್ಣವರು ರೋಮಾಂಚನವಾಗಬೇಕು ಅಂತಹ ಮಹಾಪ್ರಭುಗಳು ಯಾದವಾರಿಯರು. ಇವರು 3 ಜನ ಇದಾರಲ್ಲ ಅಣ್ಣತಮ್ಮಂದಿರು, ಬಹಳ ವಿಶೇಷವಾದ ಕೊಡುಗೆಯನ್ನು ಕೊಟ್ಟವರು. ನಮ್ಮ ರಾಮಪ್ಪಯ್ಯ ಅಂತರತಕ್ಕವರೇನಿದ್ದಾರೆ ಅಥವಾ ಭಾಗಪ್ಪಯ್ಯ ಅಂತರತಕ್ಕವರು ರಘುತ್ತಮ ತೀರ್ಥರ ಕೃಪಾದೃಷ್ಟಿಗೆ ಬಿದ್ದು, ಅದು ಮಣೂರು ಗ್ರಾಮ, ಧ್ರುವಕರಾರ್ಚಿತವಾಗಿರತಕ್ಕಂತಹ ಕೇಶವದೇವರಿರುವ ಜಾಗೃತ ಸ್ಥಳ. ಅವರಿಗೆ ವೇದೇಶ ತೀರ್ಥರು ಅಂತ ನಾಮಕರಣ ಮಾಡಿದರು. ಅವರ ಅಧ್ಯಯನ ಮಾಡಿದರು. ಅವರ ಗ್ರಂಥ ವೈಶಿಷ್ಟ್ಯವೇ ವಿಶೇಷ. ವೇದೇಶ ತೀರ್ಥರು ಪ್ರಮಾಣ ಪದ್ಧತಿಗೆ ಟಿಪ್ಪಣಿ, ಛಾಂದೋಗ್ಯೋಪನಿಷತ್ತಿಗೆ ಟಿಪ್ಪಣಿ, ತತ್ವೋದ್ಯೋತಕ್ಕೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ ಧೀಮಂತರು ವೇದೇಶ ತೀರ್ಥರು. ಅಷ್ಟೊತ್ತಿಗಾಗಲೇ ಇವರ ತಮ್ಮ ಯಾದವಾರಿಯರೇನಿದ್ದಾರೆ ಇವರು ಜೀವನದಲ್ಲಿ ಪರಿವರ್ತನೆಯನ್ನು ಹೊಂದಿ, ಅಂದರೆ ರಘುತ್ತಮ ತೀರ್ಥರ ಶಿಷ್ಯರು ವೇದೇಶ ತೀರ್ಥರು, ಅವರ ತಮ್ಮ ವೇದೇಶ ತೀರ್ಥರ ತಮ್ಮ ಯಾದವಾರಿಯರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ವೇದೇಶ ತೀರ್ಥರು ಯಾಕೆ ಪರಂಪರೆಗೆ ಬರಲಿಲ್ಲ ಅಂತ. ಶ್ರೀಮದ್ ಉತ್ತರಾದಿ ಮಠದ ಪರಂಪರೆಯಲ್ಲಿ ವೇದೇಶ ತೀರ್ಥರನ್ನು ಯಾಕೆ ಪರಿಗಣಿಸುವುದಿಲ್ಲ? ರಘುತ್ತಮ ತೀರ್ಥರಾದ ಮೇಲೆ ವೇದವ್ಯಾಸ ತೀರ್ಥರೇ, ವೇದವ್ಯಾಸ ತೀರ್ಥರ ನಂತರದಲ್ಲಿ ಸತ್ಯವ್ರತ ತೀರ್ಥರೇ. ಸತ್ಯವ್ರತ ತೀರ್ಥರು ಅವರು ದೊಡ್ಡ ಸಾಂಗಲಿ, ಅವರ ವೃಂದಾವನ ಮಹಾಪ್ರಭುಗಳು. ಅಂತೂ ಈ ನಮ್ಮ ವೇದೇಶ ತೀರ್ಥರು ಯಾಕೆ ಬರಲಿಲ್ಲ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ. ಅವರ ತಮ್ಮ ಅಷ್ಟೊತ್ತಿಗಾಗಲೇ ಏನೋ ಒಂದು ಪರಿವರ್ತನೆಯನ್ನು ಹೊಂದಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಧ್ಯಯನ ಮಾಡಿಕೊಂಡು ಬರ್ತಾರೆ. ಅವರು ಪರಿವರ್ತನೆಯನ್ನು ಹೊಂದಿಬಿಡ್ತಾರೆ. ಅಗ್ರತೋ ನಾರಸಿಂಹ ಕತೆ ಗೊತ್ತಿದೆ ನಿಮಗೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಅಂತನ್ನುವ ಆ ಮಂತ್ರದ ಪ್ರಭಾವದಿಂದ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದ ಯಾದವಾರಿಯರು ಸೀದಾ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅನೇಕ ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಅವರದ್ದು ದೀರ್ಘಾವಧಿ ಆಯುಷ್ಯ ಯಾದವಾರಿಯರದು 100ಕ್ಕೂ ಹೆಚ್ಚು, 100 ವರ್ಷಕ್ಕಿಂತಲೂ ಹೆಚ್ಚು ಬದುಕಿದವರು.
ವೇದವ್ಯಾಸದೇವರ ಪರಮೋಪಾಸಕರು. ಇಂತಹ ಯಾದವಾರ್ಯರು ಕಾಶಿ ಕ್ಷೇತ್ರದಿಂದ ಬರ್ತಾರೆ. ಆದರೂ ಅವ್ರಿಗೆ ಅಧ್ಯಯನದ ತುಡಿತ ಇನ್ನೂ ನಿಲ್ಲಲ್ಲ. ಇನ್ನೂ ನಾನು ಅಧ್ಯಯನ ಮಾಡಬೇಕು. ರಘುತ್ತಮ ತೀರ್ಥರ ಕಾಲನೇ ಅವರು, ಬೇರೆ ಏನಲ್ಲ. ಯಾದವಾರ್ಯರ ಕಾಲ ರಘುತ್ತಮ ಸ್ವಾಮಿಗಳವರ ಕಾಲವೇ. ಇನ್ನೂ ನಾನು ಅಧ್ಯಯನ ಮಾಡಬೇಕು ಅನ್ನುವ ತುಡಿತ ಯಾದವಾರ್ಯರಿಗೆ. ಅವರ ಅಣ್ಣನ ಹತ್ರ ಹೋಗಿ ಕೇಳ್ತಾರೆ, ಏನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಧ್ಯಯನ ಮಾಡಿದರೂ ಮಧ್ವ ಸಿದ್ಧಾಂತದ ಒಂದು ಅಧ್ಯಯನವನ್ನು ಮಾಡಬೇಕಾಗಿದೆ, ಆದ್ದರಿಂದ ಯಾರಲ್ಲಿ ಮಾಡಬೇಕು ಅಂತ ವಿದೇಶ ತೀರ್ಥರಲ್ಲಿ ಕೇಳಿಕೊಂಡಾಗ ಎಷ್ಟೊತ್ತಕ್ಕಾಗಲೇ ರಘುತ್ತಮ ಸ್ವಾಮಿಗಳವರು ಮತ್ತೆ ಪೀಠಾಧಿಪತ್ಯವನ್ನು ಕೊಡಬೇಕು ಅನ್ನುವ ಒಂದು ಕರೆ ಬಂದಿರುತ್ತೆ. ವಿದೇಶ ತೀರ್ಥರಂತಾರೆ, ಅನುಜೋದಯ ಆಶಾಸೆ ನಾಶಾಸೆ ಚ ದಿಶಾಂಜಯಂ. ನಾನು ನನ್ನ ತಮ್ಮನ ಒಂದು ಉದಯವನ್ನು ಬಯಸ್ತೇನೆ ಹೊರತು ಪೀಠಾಧಿಪತ್ಯ ನನಗೆ ಬೇಡ ಅಂತ ವೈರಾಗ್ಯವನ್ನು ತೋರಿದ ಶ್ರೇಷ್ಠ ಜ್ಞಾನಿಗಳು ವೇದೇಶ ತೀರ್ಥರು. ಮಣೂರಿನಲ್ಲಿ ಅವರ ಸನ್ನಿಧಾನ. ಯಜ್ಞಕುಂಡ ಅಂತ, ಯಕ್ಕುಂಡಿ ಅಂತ ಕ್ಷೇತ್ರ, ಅದೆಲ್ಲ ಬಹಳ ದೊಡ್ಡ ಇತಿಹಾಸ. ಅಲ್ಲಿ ಯಜ್ಞಕುಂಡ ಅಂತಂದರೆ ಯಜ್ಞಗಳನ್ನು ಮಾಡತಕ್ಕಂತಹ ವಿಶೇಷ ಕ್ಷೇತ್ರ ಅದು. ಯಕ್ಕುಂಡಿ ಅಂತ ಈಗ ಅದು ಅಪಭ್ರಷ್ಟವಾಗಿದೆ ಕರ್ನಾಟಕದಲ್ಲಿ. ಅಲ್ಲಿ ಯಾದವಾರ್ಯರ ನಿರ್ಯಾಣ ಹೊಂದತಕ್ಕಂಥದ್ದು ಶೂರ್ಪಾಲಯ ಅಂತ ದೊಡ್ಡ ಪುರಾಣೋಕ್ತವಾದ ಕ್ಷೇತ್ರ. ಶೂರ್ಪಾಲಯ, ಮಣೂರು, ಮತ್ತು ಬಿದರಹಳ್ಳಿ, ಮತ್ತು ಯಾವುದದು ಯಕ್ಕುಂಡಿ, ಇದು ಯಾದವಾರ್ಯರ ಕಾರ್ಯಕ್ಷೇತ್ರ. ಅವರದೊಂದು ದೊಡ್ಡ ಚರಿತ್ರೆ, ಅದಕ್ಕೊಂದು ಪ್ರತ್ಯೇಕ ಉಪನ್ಯಾಸವನ್ನು ಮಾಡಬೇಕಾದೀತು ಯಾದವಾರ್ಯರ ಬಗ್ಗೆ. ಇಂತಹ ಯಾದವಾರ್ಯರು ವೇದೇಶ ತೀರ್ಥರಲ್ಲಿ ಅಧ್ಯಯನ ಮಾಡಿ ದೊಡ್ಡ ಟಿಪ್ಪಣಿಕಾರರಾದರು. ಶ್ರೀಮನ್ ನ್ಯಾಯಸುಧಾ ಯಾದಪತ್ಯ ಅಂತಂದ್ರೆ ಅದಕ್ಕೊಂದು ವಿಶೇಷವಾದ ಸ್ಥಾನಮಾನ. ಜಮಖಂಡಿ ಆಚಾರ್ಯರು ಅವ್ರು ಹೇಳ್ಕೊಂಡು ಹೋಗ್ತಾ ಇದ್ರಂತೆ ಜಾಗಂಟೆಯನ್ನು ಹೊಡೆದು, ಸುಧಾಯಾಮ್ ಅದ್ವಿತೀಯೋಸ್ಮಿ ಯಾದುಪತ್ಯೆ ವಿಶೇಷತಃ ಅಂತ. ಯಾದುಪತ್ಯ ಅಂದ್ರೆ ಅಷ್ಟು ಬಹಳ ಗಂಭೀರವಾದ ಟಿಪ್ಪಣಿ. ಮತ್ತೆ ಶ್ರೀಮನ್ ಭಾಗವತಕ್ಕೆ ಅದೊಂದು ದೊಡ್ಡ ಇತಿಹಾಸ. ಭಾಗವತಕ್ಕೆ ಯಾದವಾರ್ಯರು ಕೆಲವು ಭಾಗಗಳಿಗೆ ಬರೆದರು, ಸತ್ಯಧರ್ಮ ತೀರ್ಥರು ಕೆಲವು ಭಾಗಗಳಿಗೆ ಬರೆದರು, ಶ್ರೀನಿವಾಸ ತೀರ್ಥರು ಕೆಲವು ಭಾಗಗಳಿಗೆ ಬರೆತು, ಅಂತೂ ಈ 3 ಜನ 12 ಸ್ಕಂದಕ್ಕೆ ಬರೆದರು. ಅದೊಂದು ದೊಡ್ಡ ಇತಿಹಾಸ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ವೇದೇಶ ತೀರ್ಥರ ಸೋದರರಾಗಿ ಯಾದವಾರ್ಯರು ರಘುತ್ತಮ ಸ್ವಾಮಿಗಳವರ ಒಂದು ಶ್ಲೋಕದಲ್ಲಿ ಏನು ಬರುತ್ತೆ, ಯತ್ ಶಿಷ್ಯ ಶಿಷ್ಯ ಶಿಷ್ಯಾಹ ಟಿಪ್ಪಣ್ಯಾಚಾರ್ಯ ಸನ್ನಿತ. ರಘುತ್ತಮ ಸ್ವಾಮಿಗಳವರಷ್ಟೇ ಅಲ್ಲ, ರಘುತ್ತಮ ತೀರ್ಥರ ಶಿಷ್ಯರು, ಅವರ ಶಿಷ್ಯರಾದ ಯಾದವಾರ್ಯರು, ರಘುತ್ತಮ ಸ್ವಾಮಿಗಳವರ ಶಿಷ್ಯರಾದ ವೇದೇಶ ತೀರ್ಥರು, ವೇದೇಶ ತೀರ್ಥರ ಶಿಷ್ಯರಾಗಿರ್ತಕ್ಕಂತಹ ಯಾದವಾರ್ಯರು, ಅವರ ಶಿಷ್ಯರು. ಎಷ್ಟು ಜನ ಬೇಕು ನಿಮಗೆ? 8 ಜನ ಅಷ್ಟೋತ್ಕೃಷ್ಟರು ಅಂತ. ಯಾದವಾರ್ಯರಿಗೆ 8 ಜನ ಪ್ರಧಾನ ಶಿಷ್ಯರು, ಅಪ್ರಧಾನ ಬೇಕಾದಷ್ಟು ಜನ ಇದ್ದಾರೆ. ಅದೊಂದು ಇತಿಹಾಸ ಮತ್ತು ಬೇರೆ. ಯಾಕೆ ಅಂದರೆ ಭಗವಂತರಾಯರು ಅಂತ ಬರ್ತಾರೆ, ಅದೊಂದು ಮತ್ತು ದೊಡ್ಡ ಇತಿಹಾಸ. ಹರಪನಹಳ್ಳಿಯಲ್ಲಿ ಅವರ ಕಾರ್ಯಕ್ಷೇತ್ರ. ಲೌಕಿಕದಲ್ಲಿದ್ದವರು ಜಗನ್ನಾಥದಾಸರಿಂದ ಪ್ರಾಣನಾಥ ವಿಠಲ ಅಂತ ಅಂಕಿತವನ್ನು ಸ್ವೀಕಾರ ಮಾಡಿದ ದೊಡ್ಡ ಜ್ಞಾನಿಗಳು ಭಗವಂತರಾಯರು. ನಮ್ಮದು ಯಾದವಾರ್ಯರ ಪರಂಪರೆ ಅಂತ ಹೇಳ್ಕೊಳ್ತಾರೆ ಅವರು. ಅವರು ಬೃಹತಿ ಸಹಸ್ರಕ್ಕೆ ಒಂದು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಉಪನಿಷತ್ತು ಗ್ರಂಥಗಳಿಗೂ ವ್ಯಾಖ್ಯಾನ ಬರೆದಿದ್ದಾರೆ ಮಹಾಪ್ರಭುಗಳು ಭಗವಂತರಾಯರು ಅಂತಂದರೆ, ರಘುತ್ತಮ ಸ್ವಾಮಿಗಳವರ ಪರಂಪರೆ ಅದು ಎಲ್ಲೂವರೆಗೂ ಮುಂದುವರಿತು, ಜಗನ್ನಾಥದಾಸರ ಕಾಲದವರೆಗೂ ಮುಂದುವರಿತು ಅಂತ ಹೇಳೋದಕ್ಕೆ ಹೊರಟಿದ್ದೆ ನಾನು. ಭಗವಂತರಾಯರ ಕಾಲದವರೆಗೂ ರಘುತ್ತಮ ಸ್ವಾಮಿಗಳವರು, ವೇದೇಶ ತೀರ್ಥರು, ಯಾದವಾರ್ಯರು, ಯಾದವಾರ್ಯರ ಶಿಷ್ಯರು 8 ಜನ. ಅದರಲ್ಲಿ ಪ್ರಧಾನರಾದವರು ಶ್ರೀನಿವಾಸ ತೀರ್ಥರು, ಟಿಪ್ಪಣಿಕಾರರು, ಶ್ರೀನಿವಾಸಾಚಾರ್ ಬಿದ್ರಹಳ್ಳಿ, ಶ್ರೀನಿವಾಸ ತೀರ್ಥರು, ಲಿಂಗೇರಿ ಆಚಾರ್ಯರು, ಕಾಡಣಿ, ಐಜಿ, ಮತ್ತೇನು ಗುರ್ಜರ ಮೊದಲಾದ ದೊಡ್ಡ ಪರಂಪರೆ, ಗೃಹಸ್ಥ ವಿದ್ವಾಂಸರ ಪರಂಪರೆಯನ್ನೇ ಪ್ರಾರಂಭ ಮಾಡಿದರು. ಒಂದು ಹೊಸ ಶಕೆ ಯಾದವಾರ್ಯರು ಪ್ರಾರಂಭ ಮಾಡಿತ್ತು. 8 ಜನ ಗೃಹಸ್ಥ ಶಿಷ್ಯರುಗಳು, ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲರೂ ಕೂಡ. ಮತ್ತೆ ಯಾವುದು ಮಠ ಅನ್ಕೋಬೇಡಿ, ಯಾವುದು ಉತ್ತರಾದಿ ಮಠ ರಾಯರ ಮಠ ಏನೂ ಇಲ್ಲ ಅಲ್ಲಿ. ಯಾದವಾರ್ಯರ ಶಿಷ್ಯರಲ್ಲಿ ಲಿಂಗೇರಿ ಆಚಾರ್ಯ ರಾಯರ ಮಠ. ಹೀಗೆ ಆ ಮಠ ಅದೆಲ್ಲ ಮತ್ತಿಲ್ಲ ಅಂತ ಅರ್ಥ. ಕಟ್ಟೆಯದಾವುದು ಇಲ್ಲ. ಜ್ಞಾನಕ್ಕೆ ಶರಣಾಗಿ ಇದು ಯಾದವಾರ್ಯರ 8 ಜನ ಶಿಷ್ಯೋತ್ಕೃಷ್ಟರು ತಯಾರಾದರು. ಅವರ ಶಿಷ್ಯರು ವೆಂಕಟಪತಿ ಆಚಾರ್ಯರು ಅಂತ. ಅವರ ಶಿಷ್ಯರ ಪರಂಪರೆಯಲ್ಲೇ ಭಗವಂತರಾಯರು ಬಂದಿದ್ದಂತೂ ಈ ರಘುತ್ತಮ ತೀರ್ಥರ ಜ್ಞಾನದ ಗಂಗೆ ಎಷ್ಟರವರೆಗೂ ಮುಂದುವರಿತದ್ದು ಒಂದು ಪರಂಪರೆ ಇದು. ಇದು ಯಾವುದಕ್ಕೆ ಹೋಲಿಸಬಹುದು ನಾವು ಅಂತಂದರೆ, ದಾಸ ಸಾಹಿತ್ಯದ ಪರಂಪರೆ ಹೇಗೆ ವಿಜಯರಾಯರಿಂದ ಕವಲೊಡೆದು ಬಹಳ ವಿಸ್ತಾರವಾಗಿ ಹಬ್ಬತಕ್ಕಂಥದ್ದಾಯಿತೋ ನೋಡಿ, ಆ ವಿಜಯರಾಯರ ಪರಂಪರೆನೇ ನೀವೆಲ್ಲ ಕಡೆ ಇರೋದು. ಪುರಂದರದಾಸರು ಹೊರಟೋಯ್ತು. ಪುರಂದರದಾಸರ ನಂತರದಲ್ಲಿ ಸ್ವಲ್ಪ ಹೊತ್ತು ಗ್ಯಾಪ್ ಬಂದ್ಬಿಡುತ್ತಲ್ಲಿ ದಾಸ ಸಾಹಿತ್ಯಕ್ಕೆ. ವಿಜಯದಾಸರು ಬಂದರು. ವಿಜಯದಾಸರಿಂದ ಅದು ಹಬ್ಬಿತು ದಾಸ ಪರಂಪರೆ.
ನೀವು ಯಾರಾದರೂ ತಗೊಳ್ಳಿ ನೀವು, ಅದು ವೇಣುಗೋಪಾಲದಾಸರಾಗಿರಬಹುದು, ಗೋಪಾಲದಾಸರಾಗಿರಬಹುದು, ಯಾವ ಪರಂಪರೆ ತಗೊಂಡ್ರೂ ಅದು ವಿಜಯದಾಸರ ಪರಂಪರೆನೇ ಅಂತ ಅರ್ಥ. ಹಾಗೆ ರಘುತ್ತಮ ಸ್ವಾಮಿಗಳವರ ಕಾಲದಲ್ಲಿ ಅವರ ಶಿಷ್ಯ ಪ್ರಶಿಷ್ಯರೆಲ್ಲರೂ ಕೂಡ ಆ ಟಿಪ್ಪಣಿಕಾರರಾಗಿ ಪ್ರಸಿದ್ಧಿಯನ್ನು ಹೊಂದತಕ್ಕಂಥವರಾದರು. ಆ ಜ್ಞಾನ ಗಂಗೆ ಹರಿದು ಬಂತು ಅಂತ ಅರ್ಥ. ಈ ಕಡೆ ವಿಭುಧೇಂದ್ರೋಚ್ಚಿಷ್ಟಂ ಜಗತ್ಸರ್ವಂ ಎನ್ನುವುದು ವಿಭುಧೇಂದ್ರ ತೀರ್ಥರ ಒಂದು ಪರಂಪರೆಯಲ್ಲಿ, ಆ ಒಂದು ಜ್ಞಾನ ಪರಂಪರೆಯಲ್ಲಿ ಶ್ರೀಪಾದರಾಜರು, ವ್ಯಾಸರಾಜರು, ಅದೊಂದು ಭವ್ಯ ಪರಂಪರೆ, ಅದೊಂದು ಆ ಪ್ರಕಾರವಾಗಿ ಅದು ಮುಂದುವರಿತು ಅಂತ ಅರ್ಥ. ಮತ್ತು ಈ ಟಿಪ್ಪಣಿಯನ್ನು ರಚನೆ ಮಾಡತಕ್ಕಂತಹ ದಿವ್ಯ ಪರಂಪರೆಯಲ್ಲಿ ರಘುತ್ತಮ ಸ್ವಾಮಿಗಳವರದ್ದು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಮೇಲುಗೈ. ತರಂಗಿಣಿ ರಾಮಾಚಾರ್ಯರು ಅಂತ ಇನ್ನೊಬ್ಬ ಗೃಹಸ್ಥ ಶಿಷ್ಯರು, ಇವರು ಗೃಹಸ್ಥ ಶಿಷ್ಯರು. ಇಲ್ಲಿ ಇನ್ನು ಮುಂದೆ ಬರುತ್ತೆ. ಇನ್ನು ಈ ಶಿಷ್ಯಾ ಟಿಪ್ಪಣ್ಯಾಚಾರ್ಯ ಸಂಹಿತಾ ಅಂತ ಅನ್ನೋದು ಬರೀ ವೇದೇಶ ತೀರ್ಥರಿಗಷ್ಟೇ ಅಪ್ಲೈ ಆಗಲ್ಲ. ಅದು ಇವರ ಶಿಷ್ಯರು ಯಾರಿದ್ದಾರೆ ಎಲ್ಲರಿಗೂ ಅಷ್ಟು ಜನ ಇದ್ದಾರೆ ಪರಂಪರೆ ಅಂತ ಅರ್ಥ. ತರಂಗಿಣಿ ರಾಮಾಚಾರ್ಯರು ಅವರು ವಿಶ್ವನಾಥ ಸೂರಿಗಳು ಅಂತ ದೊಡ್ಡ ವಿದ್ವಾಂಸರು. ಅವರ ಮಕ್ಕಳಿಬ್ಬರು ನಾರಾಯಣಾಚಾರ್ಯರು ಮತ್ತು ರಾಮಾಚಾರ್ಯರು. ಆ ನಾರಾಯಣಾಚಾರ್ಯರಿದ್ದಾರೆ, ಅವರಿಗೆ ವೈಶ್ವನಾಥಿ ನಾರಾಯಣಾಚಾರ್ಯರು ಅಂತ ಹೆಸರು. ಅದ್ವೈತ ಕಾಲಾನಲ ಅಂತ ಗ್ರಂಥವನ್ನು ಬರೆದಿದ್ದಾರೆ ವೈಶ್ವನಾಥಿ ನಾರಾಯಣಾಚಾರ್ಯರು. ವಾದಿರಾಜರ ಕಾಲ ಅದೆಲ್ಲ. ಇನ್ನೊಬ್ಬರ ಶಿಷ್ಯರು ವಿಶ್ವನಾಥ ಸೂರಿಗಳ ಮಕ್ಕಳು ರಾಮಾಚಾರ್ಯರು. ಇವರಿಬ್ಬರೂ ಕೂಡ ರಘುತ್ತಮ ಸ್ವಾಮಿಗಳವರ ಶಿಷ್ಯರೇ. ಯಾರು? ವಿಶ್ವನಾಥ ಸೂರಿಗಳ ಮಕ್ಕಳಾದ ರಾಮಾಚಾರ್ಯರು ಮತ್ತು ನಾರಾಯಣಾಚಾರ್ಯರು, ವೈಶ್ವನಾಥಿ ನಾರಾಯಣಾಚಾರ್ಯರು ಮತ್ತು ರಾಮಾಚಾರ್ಯರು. ಇವರು ನ್ಯಾಯಾಮೃತ ಗ್ರಂಥಕ್ಕೆ, ವ್ಯಾಸರಾಜ ಗುರು ಸಾರ್ವಭೌಮರ ನ್ಯಾಯಾಮೃತ ಗ್ರಂಥಕ್ಕೆ ತರಂಗಿಣಿ ಅಂತನ್ನುವ ವ್ಯಾಖ್ಯಾನವನ್ನು ರಚನೆ ಮಾಡಿ ತರಂಗಿಣಿ ರಾಮಾಚಾರ್ಯರು ಅಂತಲೇ ಪ್ರಸಿದ್ಧಿಯನ್ನು ಪಡೆದರು. ವ್ಯಾಸರಾಜ ಗುರು ಸಾರ್ವಭೌಮರ ಗ್ರಂಥ ವೈದುಷ್ಯ ಅದೊಂದು ಅಚ್ಛೇದ್ಯ ಅಭೇದ್ಯವಾಗಿರ್ತಕ್ಕಂತಹ ಕೋಟೆ. ಅದು ವ್ಯಾಸರಾಜರ ಗ್ರಂಥವನ್ನು ಮುಟ್ಟಬೇಕು ಅಂದ್ರೆ ಅದೊಂದು ಕೆಟಗರಿನೇ ಬೇರೆ ಅಂತ ಅರ್ಥ. ಅದು ರಘುತ್ತಮ ಸ್ವಾಮಿಗಳವರ ಕೈಯಲ್ಲಿ ಅಂತಹ ದೊಡ್ಡವರು ಪಳಗತಕ್ಕಂಥವರಾದರು ತರಂಗಿಣಿ ರಾಮಾಚಾರ್ಯರು. ಇನ್ನೊಬ್ಬ ಗೃಹಸ್ಥ ಶಿಷ್ಯರು ಆನಂದ ಭಟ್ಟಾರಕರು ಅಂತ. ಇವರ ಬಗ್ಗೆ ಚರಿತ್ರೆ ನಮಗೆಲ್ಲ ಗೊತ್ತಿರುತ್ತೆ, ಆದರೂ ವಾಕ್ಶುದ್ಧಿಗೋಸ್ಕರ ಮತ್ತೆ ಅದನ್ನು ಅನುವಾದ ಮಾಡತಕ್ಕಂಥವರಾಗ್ತೇನೆ. ಪುಣತಾಂಬ ಅಂತ ಒಂದು ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಕ್ಷೇತ್ರ. ಅದು ಇವತ್ತಿಗೂ ಅದರದೊಂದು ಮಹಾತ್ಮೆ ಇದೆ. ಪುಣ್ಯಸ್ತಂಭಪುರ ಅಂತ ಅದರ ಹೆಸರು. ಗೋದಾವರಿ ನದಿ ತೀರ. ಪುರಾಣದಲ್ಲಿ ಅದಕ್ಕೊಂದು ಮಹಾತ್ಮ್ಯ ಗ್ರಂಥವೇ ಇದೆ. ದೊಡ್ಡ ಕ್ಷೇತ್ರ ಅದು. ತ್ರಿವಿಕ್ರಮ ದೇವರ ದೇವಸ್ಥಾನದ ಊರು. ಅಲ್ಲಿ ತ್ರಿವಿಕ್ರಮ ಭಟ್ಟರು ಅಂತ ಒಬ್ಬರಿದ್ರು. ಅವರ ಮಕ್ಕಳೇನೆ ಆನಂದ ಭಟ್ಟಾರಕರು. ಇವರು ರಘುತ್ತಮ ಸ್ವಾಮಿಗಳವರ ಶಿಷ್ಯರು. ಇವರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದಿದೆ. ಇದೇನೇ ಪಾಂಡುರಂಗಿ ಮನೆತನ. ಇವತ್ತು ನಾವೇನು ಇಂದಿರೇಶದಾಸರು ಪಾಂಡುರಂಗಿ ಹುಚ್ಚಾಚಾರ್ಯರು ಅಂತ ನಾವು ಕೇಳ್ತೇವಲ್ಲ, ಕೊಲ್ಲಾಪುರ ಮಹಾಲಕ್ಷ್ಮಿಯಿಂದ ಅನುಗ್ರಹಿತರಾದರು ಅಂತ ನಾವು ಬಹಳ ಪ್ರಸಿದ್ಧಿಯನ್ನು ಮೊನ್ನೆವರೆಗೂ ಇದ್ದವರು, ಸತ್ಯಧ್ಯಾನ ತೀರ್ಥರ ಕಾಲದಲ್ಲೂ ಇದ್ದವರು ಪಾಂಡುರಂಗಿ ಹುಚ್ಚಾಚಾರ್ಯರು ಅಂತ, ಇಂದಿರೇಶದಾಸರು ಅಂತವರು. ಮತ್ತು KT ಪಾಂಡುರಂಗಿಯವರು, ಅದೆಲ್ಲ ಅದೇ ಮನೆತನವೇ. ಪಾಂಡುರಂಗಿ ಆನಂದ ಭಟ್ಟಾರಕರು. ರಘುತ್ತಮ ಸ್ವಾಮಿಗಳವರಲ್ಲಿಗೇನೆ ಸಮಸ್ತಾಧ್ಯಯನವನ್ನು ಮಾಡತಕ್ಕವರಾಗಿ ಅವರಲ್ಲಿ ಏನೇ ಒಳ್ಳೆ ವಿದ್ಯೆಯನ್ನು ಪಡೆದಿರತಕ್ಕಂತಹ ಮಹಾಪ್ರಭುಗಳು ಒಂದು ದಿನ ಏನಾಗಿದೆ, ವಾದಿರಾಜ ಪ್ರಭುಗಳ ಸನ್ನಿಧಿಗೆ ಬರ್ತಾರೆ. ವಾದಿರಾಜ ಪ್ರಭುಗಳು ಪರ್ಯಾಯಕ್ಕೆ ಹೋಗುವ ಅವಸರದಲ್ಲಿ ಅಷ್ಟೊತ್ತಿಗಾಗಲೇ ಒಬ್ಬನ್ಯಾರೋ ವಿದ್ವಾಂಸ ವಾದಕ್ಕೆ ಅಂತ ಬರ್ತಾನೆ. ವಾದಿರಾಜರಿಗೆ ವಾದ ಮಾಡೋಕ್ಕಾಗಲ್ಲ ಅಂತಲ್ಲ, ಇವರು ಪರ್ಯಾಯಕ್ಕೆ ಹೋಗೋ ಅವಸರ. ಪರ್ಯಾಯ ಅಲ್ಲಿ ಕೂತ್ಕೋಬೇಕಿಲ್ಲ, ವಾದ ಮಾಡ್ತಾ ಪರ್ಯಾಯ ಮಾಡ್ತಾರಲ್ಲಿ. ಆದ್ದರಿಂದ ಆನಂದ ಭಟ್ಟಾರಕಲ್ಲಿದ್ದರು. ಅವರನ್ನು ಕರೀತಾರೆ. ನೋಡಪ್ಪ, ನೀವು ವಾದ ಮಾಡಬೇಕು ಸ್ವಾಮಿ ಅಂತಂದರು. ಅನುಗ್ರಹ ಮಾಡಬೇಕಲ್ಲ, ವಾದ ಮಾಡ್ತೇವೆ ಸರಿ, ಅದು ನಿಯಮೇನ ಜಯವನ್ನು ಗಳಿಸಿ ಅದಕ್ಕೊಂದು ವಿಶೇಷವಾದ ಕೀರ್ತಿ ಪತಾಕೆಯನ್ನು ತಂದು ಕೊಡಬೇಕು ಅಂದರೆ ನಿಮ್ಮಂಥವ್ರು ಅನುಗ್ರಹ ಆಗಬೇಕು ಅಂತ ಅವರು ಕೇಳಿಕೊಳ್ಳೋಣ. ವಾದಿರಾಜರು ನನ್ನ ಮಂತ್ರಾಕ್ಷತೆಯ ಬಲದಿಂದ ಖಂಡಿತವಾಗಿ ಗೆದ್ದು ಬರ್ತೀರಿ ಅಂತ ವಾದಿರಾಜ ಪ್ರಭುಗಳ ಅನುಗ್ರಹ ಮಾಡಿಕೊಡೋಣ. ಇದು ಗುರುವರ ಚರಿತಾಮೃತದಲ್ಲಿ ದಾಖಲಾದ
ಒಂದು ಮಹಿಮೆ ಇದು, ಸುಮ್ಮನೆ ಏನೋ ಬ್ಲಫ್ ಆಗಿ ಹೇಳ್ತಾ ಇರೋ ಕಥೆ ಅಲ್ಲ. ಆಗ ಆನಂದ ಭಟ್ಟಾರಕರು ವಾದಿರಾಜ ಪ್ರಭುಗಳ ಅನುಗ್ರಹಿತರಾಗಿ ವಾದಕ್ಕೆ ಕುಳಿತಾರೆ. ಮತ್ತು ವಾದಿರಾಜರ ಅನುಗ್ರಹ ಆಯಿತು ಅಂತಂದ್ರೆ ಅದು ಗೆಲ್ಲೇಬೇಕು ಅಂತ ಅರ್ಥ. ಅದು ಮತ್ತು ಎರಡು ಮಾತಿಲ್ಲ ಅದರಲ್ಲಿ. ಗೆದ್ದರು ಆನಂದ ಭಟ್ಟಾರಕರು. ಪರ್ಯಾಯಕ್ಕೆ ಕೂತಿದ್ದಾರೆ ವಾದಿರಾಜ ಪ್ರಭುಗಳು. ಉಡುಪಿ ಕ್ಷೇತ್ರಕ್ಕೆ ಬಂದರು. ಸ್ವಾಮಿ ಗೆದ್ದಿದ್ದೇನೆ ಜಯಪತ್ರಿಕೆಯನ್ನು ಅವರ ಪಾದಕಮಲಗಳಲ್ಲಿ ಸಮರ್ಪಣೆ ಮಾಡಿದರು. ಗೆದ್ದಿದ್ದೇನೆ ಸ್ವಾಮಿ ನಿಮ್ಮ ಅನುಗ್ರಹದಿಂದ ಅಂತಂದಾಗ ವಾದಿರಾಜರಿಗೆ ಬಹಳ ಸಂತೋಷ ಆಯಿತು. ಸ್ವಾಮಿ ನಿಮ್ಮಿಂದ ನನಗೆ ಅನುಗ್ರಹ ಆಗಬೇಕು ಅಂತಂದಾಗ ವಾದಿರಾಜರಂತಾರೆ, ಯೋಚನೆ ಮಾಡಬೇಡಿ, ಯೋಗ್ಯ ಆಗಿರತಕ್ಕಂತಹ ಪುತ್ರ ಸಂತಾನವಾಗತ್ತೆ ನಿಮಗೆ ಅಂತ ಮಂತ್ರಾಕ್ಷತೆಯನ್ನು ಕೊಡೋಣ. ಆ ಆನಂದ ಭಟ್ಟಾರಕರು ರಘುತ್ತಮ ಸ್ವಾಮಿಗಳವರ ಶಿಷ್ಯರು ವಾದಿರಾಜರ ಅನುಗ್ರಹದಿಂದ ಏನು ದಿಗ್ವಿಜಯವನ್ನು ಮಾಡಿದರೋ ಅವರ ಮಕ್ಕಳೇ ಶ್ರೀಮದ್ ಉತ್ತರಾದಿ ಮಠದಲ್ಲಿ ವಿದ್ಯಾಧೀಶ ತೀರ್ಥರು ಅಂತ ಆದರು. ಗಯಾ ಕ್ಷೇತ್ರಕ್ಕೆ ಹೋಗಿ ಗಯಾಮಾಡರನ್ನು ಸೆಣಸಿ ಅಲ್ಲಿಯೂ ಕೂಡ ಮಧ್ವಮತದ ಸ್ಥಾಪನೆಯನ್ನು ಮಾಡುತ್ತಾ ಗದಾಧರನ ಭಕ್ತೋತ್ತಮರಾಗಿರತಕ್ಕಂತಹ ವಿದ್ಯಾಧೀಶ ತೀರ್ಥರೇನಿದ್ದಾರಲ್ಲ, ದೊಡ್ಡ ಗ್ರಂಥಕಾರರು. ಅಲ್ಲಿಗೇನಾಯ್ತೀಗ, ರಘುತ್ತಮ ಸ್ವಾಮಿಗಳವರ ಶಿಷ್ಯರಾದ ಆನಂದ ಭಟ್ಟಾರಕರು ಶಿಷ್ಯರು, ಅವರ ಶಿಷ್ಯರಾದ ವಿದ್ಯಾಧೀಶ ತೀರ್ಥರು ದೊಡ್ಡ ಗ್ರಂಥಕಾರರು, ಅವರೂ ಕೂಡ ಟಿಪ್ಪಣಿಕಾರರು, ಶಿಷ್ಯರು. ಆ ವಿದ್ಯಾಧೀಶ ತೀರ್ಥರ ಶಿಷ್ಯರ ಪರಂಪರೆ ಬೇಕಾದಷ್ಟಿದೆ. ಅದರಲ್ಲಿ ಮಧುಸೂದನ ವೀಕ್ಷಗಳು ಅಂತ ಒಬ್ಬರು ಬಿಡಿ ಸನ್ಯಾಸಿಗಳು, ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅಂದರೆ ಅಲ್ಲಿಗೇನಾಯಿತು, ರಘುತ್ತಮ ಸ್ವಾಮಿಗಳವರ ಶಿಷ್ಯರಾದ ಆನಂದ ಭಟ್ಟಾರಕರ ಶಿಷ್ಯರಾದ ವಿದ್ಯಾಧೀಶ ತೀರ್ಥರ ಶಿಷ್ಯರಾದ ಮಧುಸೂದನ ವೀಕ್ಷಗಳವರೆಗೂ ಕೂಡ ಶಿಷ್ಯ ಶಿಷ್ಯ ಶಿಷ್ಯಾ ಟಿಪ್ಪಣ್ಯಾಚಾರ್ಯ ಸನ್ನಿತಾ ಹೋಗತ್ತೆ. ನೀವು ಯಾವ ಪರಂಪರೆ ತಗೊಳ್ಳಿ, ಅಲ್ಲಿಗೆ ರಘುತ್ತಮ ಸ್ವಾಮಿಗಳವರ ಪರಂಪರೆ ಅಲ್ಲಿಗೆ ಬಂದಿದೆ ಅಂತಂದ್ರೆ ಜ್ಞಾನದ ಪರಂಪರೆ, ಅದು ಟಿಪ್ಪಣ್ಯಾಚಾರ್ಯರೇ ಆದ್ರು ಅಂತ ಅರ್ಥ. ಇನ್ನ ಮುಂದೇನಾಯಿತು, ಇದೆಲ್ಲ ನೋಡಿದರಲ್ಲ, ಇಂತಿಂಥ ದೊಡ್ಡ ದೊಡ್ಡ ವಿದ್ವಾಂಸರ ಪಡೆ, ಜ್ಞಾನಿಗಳ ಪಡೆ ತಯಾರಾಗ್ತಾ ಇದೆ ಅಂತನ್ನುವಾಗ ಯಾರೋ ಒಬ್ಬ ಪಾಪ ಶಿಷ್ಯ ವೆಂಕಣ್ಣ ಅಂತ ಅವನ ಹೆಸರು, ಅವನಿಗೂ ಆಸೆ ಆಯಿತು. ಈಗ ನೋಡಿ, ಶಾಸ್ತ್ರವನ್ನ ಪ್ರವಚನಕ್ಕೆ ನೀವು ಕೂತಿದ್ದೀರಲ್ಲ, ಈ ಪ್ರವಚನವನ್ನು ಕೇಳಬೇಕು ಅಂತ ಮನಸ್ಸಾಗೋದು ಕೂಡ ಜನ್ಮಾಂತರದ ಪುಣ್ಯದಿಂದ. ಇದು ಸುಮ್ಮನೆ ಪ್ರವಚನಕ್ಕೆ ಬರ್ತೇವೆ ಅಂತ ಯಾರಿಗೂ ಮನಸ್ಸಾಗಲ್ಲ. ಟಿ ವಿ ಬಿಟ್ಟು ಮುಂದೆ ಹೋಗೋದಕ್ಕೆ ಯಾರಿಗೂ ಮನಸ್ಸಾಗಲ್ಲ, ಮೊಬೈಲ್ ಬಿಟ್ಟು ಮುಂದೆ ಬರೋದಕ್ಕೆ ಯಾರಿಗೂ ಮನಸ್ಸಾಗಲ್ಲ. ಅವತ್ತು ಒಂದು ಸಂಘಕ್ಕೆ ಬಂದು ನಾವು ಪ್ರವಚನವನ್ನು ಕೇಳ್ತೇವೆ ಅಂತ ಮನಸ್ಸಾಗೋದು ಜನ್ಮಾಂತರದ ಸಂಸ್ಕಾರದಿಂದಲೇ, ಪುಣ್ಯ ಪರಿಪಾಕದಿಂದಲೇ, ಅದೆರಡು ಮಾತಿಲ್ಲ. ಹೇಗೆ ಅಂದರೆ ಹಾವು ಏಣಿ ಆಟ ಇದ್ದಂಗಿದು. ಒಬ್ಬ ಸಾತ್ವಿಕ ಮೇಲಕ್ಕೆ ಮೆಟ್ಲು ಹತ್ತಾ ಇದ್ದಾನೆ ಅಂದರೆ ಟಿ ವಿ ಮೊಬೈಲು ಅಂತ ಹಾವುಗಳು ಕಚ್ಚೋದಕ್ಕೆ ಕಾಯ್ತಾ ಇರ್ತವೆ. ಸಾಧನೆಗೆ ಅಡ್ಡಿ ಆಯಿತು ಅಂತ ಧವಕ್ಕಂದು ಕೆಳಗೆ ಬೀಳೋದು, ಎಲ್ಲಿ ಬೀಳ್ತೀವಿ ಗೊತ್ತಿಲ್ಲ ನಮಗೆ. ಯಾಕಂದರೆ ಎಷ್ಟು ಮೇಲೆ ಹೋಗಿರ್ತೀವೋ ಎಲ್ಲಿ ಬೀಳ್ತೀವೋ ಗೊತ್ತಿರಲ್ಲ ನಮಗೆ. ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಬರಬೇಕು ಅಂದರೆ ತಿರ್ಗಾ ABCD ಅಂತ ಅಲ್ಲಿ ಶುರು ಮಾಡಬೇಕು ನಾವು. ಮತ್ತದೇ ಸಂಸಾರ, ಮತ್ತದೇ ಹೆಂಡತಿ ಮಕ್ಕಳು, ಮತ್ತದೇ ಇನ್ನೇನಿಲ್ಲ ಅಲ್ಲಿಗೆ. ಆದ್ದರಿಂದ ಇದು ಜೀವನ ಒಂದು ಹಾವು ಏಣಿ ಆಟ ಇದ್ದಂಗೆ. ಹಾಗೆ ವೆಂಕಟ ಅನ್ನುವವರಿಗೆ ಆಸೆ ಆಯಿತು, ನಾನೂ ಶಾಸ್ತ್ರಾಭ್ಯಾಸವನ್ನು ಮಾಡಬೇಕು. ಬಂದರು. ರಘುತ್ತಮ ಸ್ವಾಮಿಗಳವರಲ್ಲಿ ದಿನ ಕೇಳಬೇಕು ಅಂತ ಅವ್ರಿಗೆ ಆಸೆ. ಒಂದಿನ ಕೇಳೇ ಬಿಟ್ಟ ಪಾಪ, ಸ್ವಾಮಿ ನನಗೂ ಕೂಡ ಶಾಸ್ತ್ರ. ಆತನಿಗೇನು ಅಂದರೆ ನಂತರ ಅವನು ಏನು ಗೊತ್ತಿಲ್ಲ ಪಾಪ, ಅವನಿಗೆ ಏನೋ ಆ ಅಂದರೆ ಠಾ ಗೊತ್ತಿಲ್ಲ, ರಾಮ ಶಬ್ದ ಗೊತ್ತಿಲ್ಲ, ಏನೇನೇನೇನೇನೂ ಇಲ್ಲ ಅಂತ ಅರ್ಥ. ಈಗ ನಮ್ಮಂಥವ್ರಾದ್ರೆ ಏನು ಮಾಡ್ತೀವಿ, ಆಡ್ಕೊಂಡ್ಬಿಡ್ತೀವಿ, ಇವನಿಗೇನು ಬರುತ್ತಪ್ಪ ಇವನಿಗೆ. ಈಗ ಇದು ಹೇಗಿದೆ ಅಂತಂದರೆ SSLC 10 ಸರಿ ಫೇಲ್ ಆಗಿರೋವನಿಗೆ ಇಂಜಿನಿಯರಿಂಗ್ ಪಾಸ್ ಆಗ್ತೀನಿ ಅಂತ ಹೋದರೆ ಅದು ಹೇಗೆ ಅಸಾಧ್ಯವೋ, ಅವನಿಗೆ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಇದೆ ಅಂತಲೇ ಗೊತ್ತಿಲ್ಲ. ನಾನು ಇವತ್ತು ಇಂಜಿನಿಯರಿಂಗ್ ಪಾಸ್ ಮಾಡ್ತೀನಿ ಅಂದರೆ ಎಷ್ಟು ಹಾಸ್ಯಾಸ್ಪದ ಅದು. ಹಾಗೆ ವೆಂಕಣ್ಣ ನಾನು ಅಧ್ಯಯನ ಮಾಡ್ತೀನಿ ಅಂತ ಬಂದ ಪಾಪ. ಆದರೆ ಅವನ ಸಾತ್ವಿಕ ತುಡಿತ ರಘುತ್ತಮ ಸ್ವಾಮಿಗಳಿಗೆ ಭಾಳ ಇಷ್ಟ ಆಯಿತು. ಆಮೇಲೆ ಅಷ್ಟೇ ಅಲ್ಲ, ನಾವು ಏನು ಮಾಡ್ತೀವಿ, ನಾವು ಅಷ್ಟೇ ನೋಡ್ತೇವೆ, ಜ್ಞಾನಿಗಳು ಅಷ್ಟು ನೋಡಲ್ಲ, ಅವನ ಜನ್ಮಾಂತರವನ್ನು ನೋಡ್ತಾರೆ. ರಘುತ್ತಮ ಸ್ವಾಮಿಗಳು ನೋಡಿದ್ರು, ಇವಂದೆಲ್ಲ ಆಗೋಗಿದೆ, ಇವಂದೆಲ್ಲ ಆಗೋಗಿದೆ, ಏನು ತೊಂದರೆ ಇಲ್ಲ ಅವನಿಗೆ, ಯಾಕೆ ಯೋಚನೆ ಮಾಡ್ತೀಯಪ್ಪ ಅಂದರು. ಮಾಡುವಂತಿ. ಅವನಿಗೆ ಬಹಳ ಆನಂದ ಆಯಿತು. ಸ್ವಾಮಿ ಯಾವಾಗ ಮಾಡಬೇಕು, ಯಾವಾಗಿಂದ ಶುರು ಮಾಡೋಣ? ನಾಳೆನೇ ಅಂತಂದರು ರಘುತ್ತಮ. ನಾಳೆಯಿಂದನೇ ಪ್ರಾರಂಭ ಅಂದರು. ಸ್ವಾಮಿ ಯಾವ ಗ್ರಂಥ ತೊಗೊಂಬರಲಿ ಅಂತಂದರು. ಶ್ರೀಮನ್ ನ್ಯಾಯಸುಧಾ ಅಂದ್ರೆ ಏನು, ಅವನಿಗೆ ಆನಂದಕ್ಕೆ ಪಾರವೇ ಇಲ್ಲ. ಆಯ್ತು ಸ್ವಾಮಿ ಅಂತಂದ.
ಅದಕ್ಕೆ ರಘುತ್ತಮ ಸ್ವಾಮಿಗಳು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದರು, ನಾನೇನು ಪಾಠ ಮಾಡಲ್ಲಪ್ಪ, ನೀನೇ ನಾಳೆ ಪಾಠ ಮಾಡಬೇಕು ಬೇರೆಯವರಿಗೆ ಅಂತಂದರು. ಅವನಿಗೆ ಮುಗಿದೋಯ್ತು ಅಲ್ಲಿಗೆ. ಅವನು ಅಂದ್ಕೊಂಡು ಒಂದು ಕ್ಷಣಕ್ಕನ್ನು ಅನಿಸಿರುತ್ತೆ ನಮ್ಮಂಥವ್ರಿಗೆ. ಆದರೆ ಮೋಸ್ಟ್ಲಿ ಕಿಂಡಲ್ ಮಾಡ್ತಾ ಇದ್ದಾರೆ, ವ್ಯಂಗ್ಯ ಆಡ್ಕೊತಾ ಇದ್ದಾರೆ ಸ್ವಾಮಿಗಳು, ನಿನ್ನ ಕೈಲಿ ಆಗಲ್ಲ ಅನ್ನೋದನ್ನು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮ್ಮಂಥವ್ರಾಗಿದ್ದರೆ ಯೋಚನೆ ಮಾಡ್ತಿದ್ವೋ ಏನೋ. ವೆಂಕಣ್ಣ ಅನ್ಕೊಂಡ ರಘುತ್ತಮ ಸ್ವಾಮಿಗಳು ಹೇಳಿದ್ದಾರೆ ಅಂದರೆ ಮುಗಿದೋಯ್ತು ಅಷ್ಟೇ, ಖಂಡಿತವಾಗಲೂ ಅದಾಗತ್ತೆ ಅಂತಂದ. ಅಂದ್ರೆ ಆ ಗುರುಗಳಲ್ಲಿರ್ತಕ್ಕಂಥ ವಿಶ್ವಾಸ. ಮರುದಿನ ಬಂದ, ನ್ಯಾಯಸುಧೆಯನ್ನು ಅನುವಾದ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾನೆ, ದೊಡ್ಡ ವಿದ್ವಾಂಸ ಆಗೇ ಬಿಟ್ಟ ಅಂತ ಅರ್ಥ. ರೊಟ್ಟಿ ವೆಂಕಟಾದ್ರಿ ಭಟ್ಟರು ಅಂತ ಬಹಳ ಪ್ರಸಿದ್ಧಿಯನ್ನು ಪಡೆದು ವಿದ್ಯಾಧೀಶ ತೀರ್ಥರಂತಹ ದೊಡ್ಡ ಜ್ಞಾನಿಗಳು ರೊಟ್ಟಿ ವೆಂಕಟಾದ್ರಿ ಭಟ್ಟರ ಗ್ರಂಥವನ್ನು ಉಲ್ಲೇಖ ಮಾಡ್ತಾರೆ. ದೊಡ್ಡ ದೊಡ್ಡ ಉದ್ಗ್ರಂಥಗಳನ್ನು ರಚನೆ ಮಾಡ್ತಾರೆ ವೆಂಕಟಾದ್ರಿ ಭಟ್ಟರು. ಇದು ರಘುತ್ತಮ ಸ್ವಾಮಿಗಳವರೊಂದು ಅಪಾರವಾದ ಮಹಿಮೆ. ಅವರ ಗ್ರಂಥಗಳು ಪಂಚಭಾವಬೋಧಗಳು ಯಾವುದು ಅಂತೆಲ್ಲರೂ ಕೇಳ್ಬೋದಲ್ಲ ನಾವು, ಅದನ್ನು ಅಧ್ಯಯನ ಮಾಡೋಕ್ಕಾಗುತ್ತೋ ಇಲ್ವೋ. ಯಾವುದವು ಅಂದರೆ ತತ್ವಪ್ರಕಾಶಿಕ ಭಾವಬೋಧ, ಅಂದರೆ ಟೀಕಾಕೃತ್ಪಾದರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಬರೆದಿರತಕ್ಕಂತಹ ತತ್ವಪ್ರಕಾಶಿಕ ಗ್ರಂಥಕ್ಕೆ ರಚನೆ ಮಾಡಿದ ಟಿಪ್ಪಣಿ ತತ್ವಪ್ರಕಾಶಿಕ ಭಾವಬೋಧ. ಬೃಹದರಣ್ಯಕೋಪನಿಷತ್ ಭಾವಬೋಧ. ಬೃಹದರಣ್ಯಕ ಅಂದರೆ ಬೃಹತ್ತೇ ಅದು, ಉಪನಿಷತ್ತಿನಲ್ಲಿ ಬಹಳ ವಿಸ್ತಾರವಾದ ಉಪನಿಷತ್ತದು ಬೃಹದರಣ್ಯಕ, ಅದಕ್ಕೆ ಭಾವಬೋಧ. ವಿಷ್ಣು ತತ್ವ ನಿರ್ಣಯ ಟೀಕಾ ಭಾವಬೋಧ. ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ ಭಾವಬೋಧ. 5ನೇದ್ದು ಸನ್ಯಾಯ ವಿವೃತಿ ಭಾವಬೋಧ. ಅಂತೂ 5 ಭಾವಬೋಧ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ವಿವರಣೋದ್ಧಾರ, ತಾರತಮ್ಯ ಸ್ತೋತ್ರ, ತಿಥಿತ್ರಯ ವಿನಿರ್ಣಯ, ಏಕಾದಶ ದಶಮಿ ಏಕಾದಶಿ ದ್ವಾದಶಿಗಳ ಒಂದು ನಿರ್ಣಯ. ಅಂದರೆ ನಮ್ಮಲ್ಲಿ ದಶಮಿ ವೇದ, ವೇದ ಅಂದರೆ ದಶಮಿಯ ಒಂದು ಟಚ್, ಸ್ಪರ್ಶ, ದಶಮಿಯ ಸ್ಪರ್ಶ ಇರತಕ್ಕಂತಹ ಏಕಾದಶಿಯನ್ನು ಮಾಡಕೂಡ್ದು ಅಂತ ಆಚಾರ್ಯರ ನಿರ್ಣಯ. ಇದು ಮಧ್ವಾಚಾರ್ಯ ಹೇಳಿದ್ದಾರೆ. ಆದರೆ ಅದು ಎಷ್ಟು ಘಳಿಗೆ ಎಷ್ಟು ಫಳ ಅನ್ನೋದರಲ್ಲಿ ವ್ಯತ್ಯಾಸಗಳಿವೆ ನಮ್ಮಲ್ಲಿ. ಅಂತೂ ದಶಮಿ ಸ್ಪರ್ಶ ಇದೆ ಅಂತಂದರೆ ಅದು ಅನುಷ್ಠಾನ ಅಂತ ಅರ್ಥ, ಏಕಾದಶಿ ಮಾಡುವಾಗಿಲ್ಲ ಅದನ್ನು. ಅದರಲ್ಲಿ ರಘುತ್ತಮ ಸ್ವಾಮಿಗಳವರು ತಿಥಿತ್ರಯ ವಿನಿರ್ಣಯ ಅನ್ನೋದರಲ್ಲಿ ಆ ಒಂದು ಏಕಾದಶಿ ಒಂದು ಸಂಪ್ರದಾಯವನ್ನು ಹಾಕಿಕೊಡ್ತಕ್ಕವರಾದರು. ರಘುತ್ತಮ ಸ್ವಾಮಿಗಳವರು ಹಾಕಿಕೊಟ್ಟ ಒಂದು ಈ ಗ್ರಂಥದ ಅನುಸಾರವಾಗಿ, ಪದಕದ ಅನುಸಾರವಾಗಿ ಇವತ್ತಿಗೂ ಕೂಡ ನಮ್ಮ ಕೃಷ್ಣಾಚಾರ್ಯರು ಅಂತ ರಾಘವೇಂದ್ರ ಪ್ರಭುಗಳ ಶಿಷ್ಯರು ಸ್ಮೃತಿಮುಕ್ತಾವಲಿ ಅಂತ ಇಡೀ ಮಾಧ್ವ ವಾಂಗ್ಮಯದಲ್ಲಿ ಧರ್ಮಶಾಸ್ತ್ರದ ಒಂದು ಟೆಕ್ಸ್ಟ್ ಬುಕ್ ಅದನ್ನು ರೆಫರ್ ಮಾಡ್ತಾರೆ ಅಂತಂದ್ರೆ ಅದು ಕೃಷ್ಣಾಚಾರ್ಯರದ್ದು ಒಂದೇ, ಅದು ಬಿಟ್ಟರೆ ಇಲ್ಲ ಅಂತ ಅರ್ಥ. ಇಟ್ ಈಸ್ ದ ಯೂನೀಕ್ ಕೃತಿ ಅಂತ ಅನ್ಬೋದು. ಅಂತಹ ಕೃಷ್ಣಾಚಾರ್ಯರ ಸ್ಮೃತಿಮುಕ್ತಾವಲಿಯಲ್ಲಿ ಕೃಷ್ಣಾಚಾರ್ಯ ರಾಯರ ಅನುಗ್ರಹದಿಂದಲೇ, ರಾಯರ ಆದೇಶದಂತೆಯೇ ಬರೆದಿರತಕ್ಕಂತಹ ಗ್ರಂಥ. ಅದರಲ್ಲಿ ಬರೀತಾರೆ, ರಘುತ್ತಮ ಸ್ವಾಮಿಪಾದಾನಾಂ ಸಂಪ್ರದಾಯಸ್ತು ರಾಮಚಂದ್ರ ತೀರ್ಥಾನಾಂ, ರಾಮಚಂದ್ರ ತೀರ್ಥರು ಅಂದರೆ ನಮ್ಮ ಕಂಬಾಲೂರು ರಾಮಚಂದ್ರ ತೀರ್ಥರು, ಅವರ ಸಂಪ್ರದಾಯಸ್ತು. ಆಮೇಲೆ ಶ್ರೀಪಾದರಾಜ ಅವರ ಮಠದ ಅವರ ಸಂಪ್ರದಾಯ. ಅಂದರೆ ಆಯಾ ಆ ಪರಂಪರೆಯ ಒಂದು ವಿಭೂತಿ ಪುರುಷರ ಹೆಸರುಗಳನ್ನು ಹೇಳಿ ದಾಖಲೆ ಮಾಡಿ ಆ ಸಂಪ್ರದಾಯವನ್ನು ದಾಖಲೆ ಮಾಡತಕ್ಕವರಾಗ್ತಾರೆ. ಆ ದಾಖಲೆ ಮಾಡತಕ್ಕಂತಹ ಕ್ರಮದಲ್ಲಿ ರಘುತ್ತಮ ಸ್ವಾಮಿಗಳವರನ್ನು ರಾಯರು ಬರೆಸಿದ್ದಾರೆ. ಅದನ್ನು ಅಲ್ಲಿಗೇನಾಯಿತು, ರಾಘವೇಂದ್ರ ಪ್ರಭುಗಳು ಕೂಡ ಪೀಠಾಧಿಪತಿಗಳಾಗಿರ್ತಕ್ಕಂತಹ ರಘುತ್ತಮ ಸ್ವಾಮಿಗಳವರನ್ನು ಆ ಸಂಪ್ರದಾಯವನ್ನು ಕೂಡ ಈ ಪ್ರಕಾರವಾಗಿದೆ ಅಂತ ಶಿಷ್ಯರಿಗೆ ಹೇಳಿ ಬರೆಸಿದ್ದು ಅಂತ ಅರ್ಥ. ಅಷ್ಟು ಗೌರವ, ಅಷ್ಟು ಬಾಂಧವ್ಯ ಮಠಗಳ ಮಧ್ಯ ಹಿಂದಿನ ಕಾಲದಿಂದಲೂ ಇತ್ತು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಇನ್ನು ಶ್ರವಣದ್ವಾದಶಿ ನಿರ್ಣಯ ಅಂತನ್ನುವ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಹೀಗೆ ಅನೇಕ ಕಡೆಗಳಲ್ಲಿ ಯಾವ ಅವರು ಸಂಚಾರವನ್ನು ಮಾಡತಕ್ಕವರಾಗಿ, ಅವರ ಮಹಿಮೆಗಳು ಅನೇಕ ಇದೆ, ಬೇಕಾದಷ್ಟು ಮಹಿಮೆಗಳಿದೆ. ಬಯಸಿದವರಿಗೆ ಅನುಗ್ರಹವನ್ನು ಮಾಡತಕ್ಕಂತಹ ಮಹಾಮಹಿಮಾನ್ವಿತರು, ಕರುಣಿಗಳು. ಅವರ ವೃಂದಾವನದ ಒಂದು ವೈಶಿಷ್ಟ್ಯ ಏನು ಅಂದರೆ, ತಿರುಕೋಯಿಲೂರು ಕ್ಷೇತ್ರದಲ್ಲಾಯಿತು ತ್ರಿವಿಕ್ರಮ ದೇವರ ಸನ್ನಿಧಾನ. ಅಷ್ಟೇ ಅಲ್ಲದೇನೆ ಇವತ್ತಿಗೂ ಕೂಡ ಅಲ್ಲಿ ಮೇಲ್ಛಾವಣಿ ಇಲ್ಲ ವೃಂದಾವನಕ್ಕೆ. ಎಷ್ಟೋ ಸತಿ ಅದನ್ನು ಮೇಲ್ಛಾವಣಿ ಹಾಕಿಸಬೇಕು ಅಂತ ಪ್ರಯತ್ನ ಪಟ್ಟಾಗಲೆಲ್ಲ ಹಾಕಿಸಬಾರದು ಅಂತಲೇ ಸೂಚನೆ ಆಗಿದೆ ಅಂತ. ಜೊತೆಗೆ ಆ ಉತ್ತರ ದಿಕ್ಕಿನಲ್ಲಿ ಒಂದು ಹುಣಸೆ ಮರ ಇದೆ ಅಂತ. ಅದರ ಆ ನೆರಳು ವೃಂದಾವನದ ಮೇಲೆ ಬೀಳುವುದಕ್ಕೆ ಮುಂಚೆ ಒಣಗೋಗಿರ್ತಂತೆ ಅಂತ ಅರ್ಥ.
ಅಂದರೆ ಅಷ್ಟು ಒಂದು ತಪಸ್ವಿಗಳು ರಘುತ್ತಮ ತೀರ್ಥರು ಅಂತ ಅನ್ನೋದನ್ನು ತೋರಿಸಿಕೊಡುತ್ತೆ. ಇವತ್ತಿಗೂ ಅದಕ್ಕೆ ಒದ್ದೆ ಬಟ್ಟೆಯನ್ನು ವೃಂದಾವನಕ್ಕೆ ಉಡಿಸಿದರೆ ಆ ಒದ್ದೆ ಬಟ್ಟೆ ಒಣಗುವಷ್ಟರಲ್ಲೇ ನೈವೇದ್ಯ ಆಗ ಹೋಗಬೇಕು ಅಂತ ಅರ್ಥ, ಹಸ್ತೋದಕ್ಕಾಗಿ ಬಿಡಬೇಕು. ಇಷ್ಟು ಜಾಗೃತವಾಗಿರ್ತಕ್ಕಂತಹ ಸ್ಥಳ ರಘುತ್ತಮ ಸ್ವಾಮಿಗಳವರ ಸ್ಥಳ. ಒಂದೇ ಒಂದು ವಿಶೇಷತೆಯನ್ನು ಮಾತ್ರ ಅವರ ಬಗ್ಗೆ, ಆ ಒಂದು ವೃಂದಾವನದ ಬಗ್ಗೆ ನಾವು ಚಿಂತನೆ ಮಾಡಿ ಉಪರಮವನ್ನು ಹೊಂದತಕ್ಕಂಥವನಾಗ್ತೇನೆ. ರಘುತ್ತಮ ಸ್ವಾಮಿಗಳವರ ವೃಂದಾವನದಲ್ಲಿ ಒಂದು ವೈಶಿಷ್ಟ್ಯ ಇದೆ, ಎಲ್ಲರೂ ಗಮನಿಸಿರಬಹುದು. ತಾಯಿಯ ಚಿತ್ರ ಇದೆ ಅಲ್ಲಿ. ಇದು ನಾವು ಗಮನಿಸಿದಂತೆ ಇಬ್ಬರು ಯತಿವರೇಣ್ಯರ ವೃಂದಾವನದ ಮೇಲೆ ತಾಯಿಯ ಚಿತ್ರ ಇರತಕ್ಕಂಥದ್ದು. ಒಂದು ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದ ಶ್ರೀಪತಿ ತೀರ್ಥರು, ವೆಲ್ಲೂರು, ರಾಯವೆಲ್ಲೂರು, ಕಂಬಾಲೂರ ರಾಮಚಂದ್ರ ತೀರ್ಥರ ವೃಂದಾವನದ ಪಕ್ಕದಲ್ಲಿ ವಿರಾಜಮಾನರಾದ ದೊಡ್ಡ ಜ್ಞಾನಿಗಳು, ಅವರ ವೃಂದಾವನದ ಮೇಲೂ ತಾಯಿಯ ಪ್ರತೀಕ ಇದೆ. ಇನ್ನು ರಘುತ್ತಮ ತೀರ್ಥರ ವೃಂದಾವನದ ಮೇಲೆಯೂ ಕೂಡ ಈ ಕಡೆ ಪ್ರದಕ್ಷಿಣೆಯಾಗಿ ಬರುವಾಗ ಒಂದು ಮುಖ ಇದೆ, ತಾಯಿ ಮುಖ ಮಾತ್ರ ಇದೆ, ಗಮನಿಸ್ಬೋದು ನೀವು. ಯಾಕೆ ಅಂತ ಅನ್ಯತ್ರದಲ್ಲೆಲ್ಲೂ ಕೂಡ ಅದಕ್ಕೆ ದಾಖಲಾಗಲಿ, ಅದಕ್ಕೊಂದು ಸಾಮಾನ್ಯ ಏನು ಹೇಳ್ತಾರೆ, ತಾಯಿಯ ಮೇಲೆ ಗೌರವ, ತಾಯಿ ಮೇಲೆ ಗೌರವ ಬೇರೆಯವ್ರಿಗಿರಲ್ವೇನೋ? ಹಾಗಾದ್ರೆ ಬೇರೆಯವ್ರಿಗೆ ಯಾರ ಎತ್ತುಗಳಿಗೆ ತಾಯಿ ಮೇಲೆ ಗೌರವ ಇಲ್ಲ ಅಂತ ಅರ್ಥವೇ? ಹಾಗಲ್ಲ. ತಾಯಿಯ ಮೇಲೆ ಗೌರವ ಪ್ರತಿಯೊಬ್ಬ ವೈಷ್ಣವನಿಗೂ ಕೂಡ, ಅವನು ಗೃಹಸ್ಥನಾಗಿರ್ಬೋದು, ಯತಿಗಳಾಗಿರ್ಬೋದು, ಅದರಲ್ಲೂ ತಾನು ಯತಿಯಾಗಿದ್ದರೂ ತಾಯಿಗೆ ಮಾತ್ರ ನಮಸ್ಕಾರ ಅಂತ ಅರ್ಥ. ಯತಿಯಾಗಿರಬಹುದು, ಗೃಹಸ್ಥನಾಗಿರ್ಬೋದು, ಬ್ರಹ್ಮಚರ್ಯಾಶ್ರಮದಲ್ಲಿರ್ಬೋದು, ವಾನಪ್ರಸ್ಥನಲ್ಲಿರ್ಬೋದು, ತಾಯಿಯ ಸ್ಥಾನ ಅಂತೂ ಬದಲಾಗಲ್ಲ. ಅದಕ್ಕೊಂದು ವಿಶೇಷವಾದ ಸ್ಥಾನ ಇದೆ. ತಂದೆ ತಾಯಿ ಅಂತಂದರೆ ಅಷ್ಟು ಪೂಜನೀಯ ಭಾವದಿಂದ ನೋಡಬೇಕು. ಇರಲಿ, ಅಂತೂ ರಘುತ್ತಮ ಸ್ವಾಮಿಗಳವರ ಒಂದು ಆ ವೃಂದಾವನ ಸನ್ನಿಧಾನದಲ್ಲಿ ಇದಕ್ಕೆ ಯಾಕಷ್ಟು ವೈಶಿಷ್ಟ್ಯತೆ ಎನ್ನುವುದನ್ನು ನಾನೊಂದು ವಿಚಾರ ಮಾಡಲಾಗಿ ಯಥಾಮತಿಯಾಗಿ ನೋಡುವುದಾದರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಘಟನೆ. ಭೀಮಸೇನ ದೇವರು ತಾವು ಬಕಾಸುರನ ಅಂದರೆ ಹಿಡಿಂಬಾಸುರನ ಸಂಹಾರ ಮಾಡ್ತಕ್ಕಂಥ ಕಾಲದಲ್ಲಿ ಹಿಡಿಂಬಾಸುರನ ಸಂಹಾರ ಮಾಡ್ತಾರೆ. ಹಿಡಿಂಬೆ, ಅವಳ ಸಹೋದರಿಯಾಗಿರತಕ್ಕಂಥ ಹಿಡಿಂಬೆ ಮದುವೆ ಆಗಬೇಕು ಅಂತ ಭೀಮನಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಭೀಮ ಮಾಡ್ಕೊಳ್ಳಲ್ಲ ಅಂತಾನೆ, ನಿರಾಕರಣೆ ಮಾಡ್ತಾನೆ, ಮಾಡ್ಕೊಳ್ಳಲ್ಲ ನಾನು. ಯಾಕೆ ಮಾಡ್ಕೊಳ್ಳಲ್ಲ ಅಂದರೆ, ಶಾಸ್ತ್ರದಲ್ಲಿ ಪರಿವೇತ್ತ ಪರಿವಿತ್ತಿ ಅಂತ ಒಂದು ಟೆಕ್ನಿಕಲ್ ವರ್ಡ್ಸ್ ಇದೆ. ಅಂದರೆ ಅಣ್ಣ ಮದುವೆ ಆಗುವುದಕ್ಕೂ ಮುಂಚೆ ತಮ್ಮ ಮದುವೆಯಾದ ಅಂತ ಒಂದು ದೋಷ ಅಂತ ಅರ್ಥ. ಮಾಡಿಸಿದ ಪುರೋಹಿತನನ್ನ, ಮಾಡಿಕೊಂಡ ವ್ಯಕ್ತಿಯನ್ನ ಎಲ್ಲರನ್ನ ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಹಾಕಬೇಕು ಅಂತಿದೆ. ಹಾಗೆ ಮಾಡಬಾರದು ಅಂತ. ಮತ್ತು ಅದಕ್ಕೆಲ್ಲ ಎಕ್ಸೆಪ್ಷನಲ್ ಕೇಸಸ್ಸು ಇದೆ. ಮತ್ತೆ ಅದನ್ನು ಹೇಳಿದೆ ಅಂತ ಅದನ್ನೇ ಇಟ್ಕೋಬೇಡ, ಆಮೇಲೆ ಅದಕ್ಕೆ ಎಕ್ಸೆಪ್ಷನಲ್ ಕೇಸಸ್ಸು ಇದೆ. ಆಜ್ಞೆಯನ್ನು ಕೇಳಿ ಮಾಡ್ಕೋಬಹುದು ಅಂತೆಲ್ಲ ಇದೆ. ಇರಲಿ, ಅಂತೂ ಭೀಮಸೇನ ದೇವರು ಮಾಡ್ಕೊಳ್ಳಲ್ಲ ಅಂದರು ಹಿಡಿಂಬೆಯನ್ನು. ಕುಂತಿ ಹೇಳಿದಳು, ಎಲ್ಲರೂ ಯಾರು ಹೇಳಿದ್ರು ಕೇಳಲಿಲ್ಲ, ಇಲ್ಲ ಮಾಡ್ಕೊಳ್ಳಲ್ಲ ಅಷ್ಟೇ, ಒಂದೇ ಮಾತು. ವೇದವ್ಯಾಸ ದೇವರೇ ಪ್ರಕಟ ಆಗಿ ಬಂದರು. ವೇದವ್ಯಾಸ ದೇವರು ಹೇಳ್ತಾರೆ, ವೇದವ್ಯಾಸ ದೇವರು ಹೇಳಿದ್ರೆ ಮುಗಿದೋಯ್ತಲ್ಲ. ಇಲ್ಲ ಭೀಮ, ನೀನು ಮಾಡಿಕೊಳ್ಳೇಬೇಕು. ಯಾಕೆ? ಅವಳು ನಿನ್ನ ಅಂಗಸಂಗದಿಂದಲೇ ಮುಕ್ತಿಗೆ ಹೋಗಬೇಕಾಗಿದೆ. ಯಾರವಳು? ಶ್ರೀ ಅನ್ನುವ ದೇವಲೋಕದ ಸ್ತ್ರೀ ಅವಳು. ಶ್ರೀ ಅಂತ ಅವಳ ಹೆಸರು, ದೇವಲೋಕದ ಅಪ್ಸರ ಸ್ತ್ರೀ. ನಿನ್ನ ಅಂಗಸಂಗವನ್ನು ಮಾಡಿ ನಿನ್ನಲ್ಲಿ ಒಬ್ಬ ಮಗನನ್ನು ಪಡೆದೇನೆ ಅವಳು ಮುಂದಕ್ಕೆ ಗೇಟ್ ಪಾಸ್ ಸಿಗುತ್ತೆ ಹೊರತು ಮುಂದಕ್ಕೆ ಅವಳು ಗತಿ ಇಲ್ಲ ಅಂತ ಅರ್ಥ. ವೇದವ್ಯಾಸರು ಹೇಳದ ಮೇಲೆ ಮುಗಿದೋಯ್ತು. ಭೀಮಸೇನ ದೇವರಿಗೆ ವೇದವ್ಯಾಸರ ಅಭಿಪ್ರಾಯ ಗೊತ್ತಿರಲಿಲ್ಲ ಅಂತಲ್ಲ, ಲೋಕಕ್ಕೆ ಅದನ್ನು ಪ್ರಕಟಪಡಿಸಬೇಕಾಗಿದೆ. ವ್ಯಾಸರ ಭಾವದಂತೆಯೇ ನಾನು ನಡೆದುಕೊಳ್ಳುವವನು ಅಂತ ಅರ್ಥ. ವೇದವ್ಯಾಸರು ಹೇಳಿದಂತೆ ಮದುವೆಯನ್ನು ಆಗ್ತಾರೆ ಭೀಮಸೇನ ದೇವರು. ಅವಳಲ್ಲಿ ಒಬ್ಬ ಮಗು ಹುಟ್ಟುತ್ತೆ, ಕೂಸು, ಹಿಡಿಂಬೆಯ ಮಗ. ಅವನು ಮಡಿಕೆಯಂತಹ ತಲೆ, ವಾದಿರಾಜರು ಬರೀತಾರೆ, ಮಡಿಕೆಯಂಥ ತಲೆ ಇತ್ತಂತೆ ಮುಂಚೆ. ಅವನು ಯಾವಾಗ ತಾಯಿಗೆ ನಮಸ್ಕಾರ ಮಾಡಿದ, ಕೂದಲು ಒಂದು ಮೇಲೆ ಕೇಳ್ತಂತೆ. ಅದು ಉತ್ಕಚ, ಘಟದಂತೆ ಮಡಿಕೆಯಂತ ಇರುವ
ತಲೆಯಿಂದ ಕೂದಲು ಮೇಲೆ ನಿಗಿರಿ ಉತ್ಕಚವಾಯಿತು. ಅದಕ್ಕೆ ಘಟೋತ್ಕಚ ಅಂತ ಅವನ ಹೆಸರು. ಆ ಘಟೋತ್ಕಚ ಹಿಡಿಂಬೆಯ ಮಗ. ಯಾರವನು ಘಟೋತ್ಕಚ ಅಂದರೆ ರಾಕ್ಷಸಾಧಿಪತಿಯಾದ ದೇವಲೋಕ ಶ್ರೇಷ್ಠನಾದ, ಕಕ್ಷೆಯಲ್ಲಿ 19ನೇ ಕಕ್ಷೆಗಿಂತಲೂ ಮೇಲಿರತಕ್ಕಂಥ ಧನಪ ವಿಶ್ವಕ್ಸೇನ ವೈದ್ಯಾಶ್ವನಿಗಳಿಗೆ ಸರಿಯನಿಪ ಷಣ್ಮುಖ ನನುಜ ಅಂತ ಗಣೇಶನಿಗೇನು ಹೇಳ್ತೀವಲ್ಲ, ಅದಕ್ಕಿಂತಲೂ ಮೇಲವನು 17ನೇ ಕಕ್ಷೆ. ಅಂತಹ ದೊಡ್ಡ ಕಕ್ಷೆಯಲ್ಲಿರುವ ದೇವತೋತ್ತಮನಾಗಿರತಕ್ಕಂಥ ರಾಕ್ಷಸಾಧಿಪತಿಯಾದ ನಿವೃತ್ತಿ. ಅದಕ್ಕಂದ್ರು ವೇದವ್ಯಾಸ ದೇವರು ಹೇಳಿದ್ರು, ಮಗುವಾದ ಮೇಲೆ ಅವನು ತಾಯಿಯ ಜೊತೆಗೆ ಇರಬೇಕು ಅಂತ ಅರ್ಥ. ವೇದವ್ಯಾಸ ದೇವರು ಈ ಮಾತನ್ನು ಹೇಳೇ ಕಳಿಸಿದ್ರು. ಭೀಮಸೇನ ದೇವರು ಅಂದರು, ಮಗುವಾಯಿತು, ನೀನು ಅವನನ್ನ ಮಗನನ್ನು ಕರೆದುಕೊಂಡು ಅವನ ಜೊತೆಗೆ ಹೋಗು. ಎಲ್ಲಿಗೆ? ದೇವಲೋಕಕ್ಕೆ ಹೋಗು ಅಂತ ಕಳಿಸಿದ. ಅಂದರೆ ಆತನ ಜೀವನದ ಬಹುಪಾಲು ಘಟೋತ್ಕಚ ಕಳೆದದ್ದೆಲ್ಲವೂ ತಾಯಿಯ ಜೊತೆಗೆ. ಜೀವನದ ಬಹುಪಾಲು ನಿವೃತ್ತಿ ಕಳೆದದ್ದೆಲ್ಲವೂ ತಾಯಿಯ ಜೊತೆಗೆ. ನೀನು ಯಾವಾಗ ನೆನೆಸ್ಕೊಳ್ತೀಯೋ ಆವಾಗ ನಾವು ಬರ್ತೇವೆ ಅಂತ ಭೀಮನಿಗೆ ಹೇಳಿದ್ದರು. ಇಬ್ಬರು ತಾಯಿ ಮಗ. ಅಭಿಮನ್ಯು ಕಾಲದಲ್ಲಿ ಬಂದ್ರಲ್ಲ, ಅದೆಲ್ಲ ಆಯ್ತಲ್ಲ ಯುದ್ಧದ ಕಾಲದಲ್ಲಿ. ಅಂತೂ ಜೀವನದ ಬಹುಪಾಲು ತಾಯಿಯ ಜೊತೆಗೆ ಕಳೆದಿದ್ದರಿಂದ ಅದೇ ಸಂಸ್ಕಾರ ನಿವೃತ್ತಿಯಾಗಿರ್ತಕ್ಕಂಥ ರಘುತ್ತಮ ತೀರ್ಥರು ತಾಯಿಯ ಒಂದು ನೆನಪಿಗೆ ತಾಯಿಯ ಚಿತ್ರವನ್ನು ವೃಂದಾವನದಲ್ಲಿ ಇಟ್ಟುಕೊಂಡ್ರು ಅಂತ ಅರ್ಥ. ಅಷ್ಟು ಸನ್ನಿಧಾನ ಆ ತಾಯಿಯಲ್ಲಿರ್ತಕ್ಕಂತಹ ಪ್ರೀತಿ ಮಮತೆ ರಘುತ್ತಮ ಸ್ವಾಮಿಗಳವರಲ್ಲಿ ಜನ್ಮಾಂತರದಲ್ಲೂ ಅದನ್ನು ನೋಡುತ್ತೇವೆ ಅಂತಂದರೆ ಎಷ್ಟು ಆ ಒಂದು ಗೌರವವನ್ನು ರಘುತ್ತಮ ಸ್ವಾಮಿಗಳವರು ಕೊಟ್ಟಿದ್ದರು ಅನ್ನುವುದನ್ನು ನಾವು ಕಾಣಬಹುದು. ಹೀಗೆ ಪ್ರಣಮತ್ತ ಕಾಮಧೇನುಂಚ ನಾವು ಕೂಡ ಅದು ಚಿತ್ರ ಬೇಕಾದ್ರೆ ನೀವು ಗಮನಿಸಬಹುದು. ಒಬ್ಬ ರಾಣಿಯಂತೆ ಇದೆ ಚಿತ್ರ. ಅದು ಒಂದು ಒಳ್ಳೆ ಯೋಗ್ಯವಾಗಿರತಕ್ಕಂತಹ ಕುಂಡಲಗಳನ್ನು ಧಾರಣೆ ಮಾಡಿ ಸುಂದರವಾದ ತಾಯಿಯ ಚಿತ್ರ ಅದನ್ನು ಕಾಣಬಹುದು ನಾವು. ಅಂತೂ ಹೀಗೆ ರಘುತ್ತಮ ಸ್ವಾಮಿಗಳವರು ನಾವು ಬಯಸಿದ ಸಕಲಾಭಿಷ್ಟಗಳನ್ನು ಕರುಣಿಸ್ತಕ್ಕಂತಹ ಮಹಾನುಭಾವರು. ಅನೇಕವಾಗಿರ್ತಕ್ಕಂತಹ ಆರ್ತರಿಗೆ ಅನುಗ್ರಹವನ್ನು ಮಾಡಿದವರು. ಒಮ್ಮೇನಾಯಿತು ಅಂತಂದರೆ, ಒಬ್ಬ ಗೃಹಸ್ಥನಿಗೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಸಂಕಟ ಉಂಟಾಯ್ತಂತೆ. ಹುಟ್ಟಿದ ಮಕ್ಕಳೆಲ್ಲರೂ ಕೂಡ ತೀರ್ಕೊಳ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಒಂದು ವಿಚಿತ್ರವಾದ ಸಂಕಟ. ಆತನ ಹೆಂಡತಿ ಬಾಬು, ಈಗ ಒಬ್ಬ ಮನುಷ್ಯನಿಗೆ ಎಷ್ಟರವರೆಗೂ ತಾಳ್ಮೆ ಇರುತ್ತೆ? ಒಂದು ಹಂತದವರೆಗೂ ತಾಳ್ಮೆ ಇರುತ್ತೆ. ಅವನು ತಾಳ್ಮೆ, ಪಾಪ ಹುಟ್ಟಿದ ಮಕ್ಕಳೆಲ್ಲ ತೀರ್ತಾ ಇದ್ದಾರೆ ಅಂದರೆ ಅವಳ ತಾಳ್ಮೆಯನ್ನು ಕಳೆದುಕೊಂಡು ಬುದ್ಧಿಭ್ರಮಣೆ ಆಯಿತು, ಪಾಪ ಅವಳಿಗೆ ಮೆಂಟಲ್ ಆಗಿತ್ತು ಅಂತ ಅರ್ಥ. ಅವನು ನಿನ್ನ ಕಷ್ಟ ಅಂತ ಮತ್ತು ರಘುತ್ತಮ ಸ್ವಾಮಿಗಳವರಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಸೇವೆಯನ್ನು ಮಾಡಿದ್ದರ ಫಲವಾಗಿ, ಸ್ವಾಮಿಗಳವರ ಮಂತ್ರಾಕ್ಷತೆಯನ್ನು ಕರುಣಿಸಿದರ ಫಲವಾಗಿ ಅವಳ ಬುದ್ಧಿಭ್ರಮಣೆಯೂ ಸರಿ ಹೋಗಿ ಅವನಿಗೂ ಆರೋಗ್ಯದಲ್ಲಿ ಸ್ಥಿರವಾಗಿ ಯೋಗ್ಯವಾದ ದೀರ್ಘಾಯುವಾಗಿರತಕ್ಕಂಥ ಮಗುವೂ ಹುಟ್ಟಿದ ಅಂತ ಅವರ ಚರಿತ್ರೆಯಲ್ಲಿ ನಾವು ಕೇಳುತ್ತೇವೆ. ಹೀಗೆ ಅನೇಕವಾಗಿರತಕ್ಕಂಥ ಮಹಿಮೆಗಳನ್ನು ತೋರಿಸಿ ಅವರ ಆ ಒಂದು ತಪಶ್ಶಕ್ತಿಯನ್ನು ತೋರಿಸ್ತಕ್ಕಂಥವರಾಗಿದ್ದಾರೆ. ಅವರ ಬಗ್ಗೆ ಒಂದು ಪ್ರಸಿದ್ಧವಾದ ಸ್ತೋತ್ರವೂ ಇರತಕ್ಕಂಥದ್ದಾಗಿದೆ. ಪಂಚಭಾವಬೋಧಕಾರರಾಗಿರ್ತಕ್ಕಂಥ ಇವರ ಮೇಲೆ ಒಂದು ಪ್ರಸಿದ್ಧವಾದ ಸ್ತೋತ್ರವೂ ಇದೆ. ರಘುತ್ತಮ ತೀರ್ಥರ ಬಗ್ಗೆ ವೇದೇಶ ತೀರ್ಥರಂತಾರೆ, ರಘುತ್ತಮ ಗುರುರ್ಭೂಯಾತ್ ಮಮ ಜ್ಞಾನಾಯ ಸರ್ವದಾ ಶ್ರೀ ಮಧ್ವಶಾಸ್ತ್ರಂ ಸಂಶೋಧ್ಯ ಯಸ್ ಸಮ್ಯಕ್ ಜ್ಞಾನಂ ಆಪ್ತವಾನ್. ರಘುತ್ತಮ ಸ್ವಾಮಿಗಳವರು ಮಧ್ವಶಾಸ್ತ್ರವನ್ನು ಸರಿಯಾಗಿ ಸಂಶೋಧನೆ ಮಾಡಿ ನಮಗೆ ವಿಶೇಷವಾದ ಜ್ಞಾನವನ್ನು ಕೊಡತಕ್ಕವರಾಗಲಿ ಅಂತ ವೇದೇಶ ತೀರ್ಥರು ಪ್ರಾರ್ಥನೆ ಮಾಡಿದ್ದಾರೆ. ಸತ್ಯಾಭಿನವ ತೀರ್ಥರು ಕೂಡ ರಘುತ್ತಮ ಗುರುರ್ದದ್ಯಾತ್ ರಘುತ್ತಮ ಕಥಾಧರಂ ರಘುತ್ತಮ ಗ್ರಂಥಜಾತ ರಘುತ್ತಮ ಕಥಾಧೃತ ಅಂತ ರಾಮದೇವರ ಆ ಪರವಾಗಿ ರಾಮದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಇವರು ಆ ರಾಮದೇವರ ಚರಿತ್ರೆಯನ್ನು ತಿಳಿಸ್ತಕ್ಕಂಥವರಾಗಲಿ ಅಂತ ಅವರೂ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ರೊಟ್ಟಿ ವೆಂಕಟಾದ್ರಿ ಭಟ್ಟರು ರಘುತ್ತಮ ಮುನೀನ್ ವಂದೇ ಸರ್ವವಿದ್ಯಾ ವಿಶಾರದಾನ್ ಏಭ್ಯ ಶ್ರೀ ಮಧ್ವಸಿದ್ಧಾಂತಂ ಅಹಂ ಸಮ್ಯಕ್ ಅಧೀತವಾನ್. ಯಾವ ಕಾರುಣ್ಯದಿಂದ ಸರ್ವವಿದ್ಯಾ ವಿಶಾರದರಾಗಿರ್ತಕ್ಕಂಥ ರಘುತ್ತಮ ಸ್ವಾಮಿಗಳವರ ಒಂದು ದಶೆಯಿಂದ ನಾನು ಸಮಗ್ರವಾಗಿರತಕ್ಕಂಥ ವಿದ್ಯೆಯನ್ನು ಅಧ್ಯಯನ ಮಾಡಿದೆನೋ ಅಂತ ಮಹಾಪ್ರಭುಗಳಿಗೆ ನಮಸ್ಕಾರ ಅಂತ ಆ ರೊಟ್ಟಿ ವೆಂಕಟಾದ್ರಿ ಭಟ್ಟರು ಕೂಡ ತೋರಿಸ್ತಕ್ಕಂಥವರಾಗಿದ್ದಾರೆ. ಶ್ರೀದ ವಿಠ್ಠಲರದು ಅಂತ ಪ್ರಸಿದ್ಧವಾಗಿರತಕ್ಕಂತಹ ಆ ಒಂದು ದೇವರ ನಾಮದಲ್ಲಿಯೂ ಕೂಡ ವಿಶೇಷವಾಗಿ ಪಂಚಕೃಷ್ಣಾರಣ್ಯ ಕ್ಷೇತ್ರದಲ್ಲಿ ಪಿನಾಕಿನಿ ನದಿ ತೀರ ಅಲ್ಲಿ ನಿಂತಿರತಕ್ಕಂತಹ ಮಿಂಚುತಿಹ ಕಾಷಾಯ ದಂಡ ಕಮಂಡಲವ ಧರಿಸುತ್ತ ಪಂಚಬಾಣನ ಪಿತನ ಗುಣಗಳ ಅಂಚೆಗಿಂದ ಪೊಗಳುತ್ತ ಹರುಷದಿ ಸಂಚಿತಾಗಮಿಗಳ ಕಳೆದು ಪ್ರಪಂಚದಲ್ಲಿ ಮೆರವಂಥ ಗುರುಗಳ ಅಂತ
ಶ್ರೀಧ ವಿಠ್ಠಲದಾಸರು ಕೂಡ ರಘುತ್ತಮ ಸ್ವಾಮಿಗಳವರನ್ನ ಕಾಮಧೇನು, ಸುಕಲ್ಪತರು, ಚಿಂತಾಮಣಿ, ಕಾಮಿತಾರ್ಥವನ್ನು ಕನಸ್ತಕ್ಕಂತಹ ಆಧ್ಯಾತ್ಮಿಕ ತಾಪತ್ರಯವನ್ನು ಪರಿಹಾರ ಮಾಡತಕ್ಕಂಥ ಮಹಾಪ್ರಭುಗಳು ಅಂತವರನ್ನು ಸ್ತೋತ್ರ ಮಾಡಿದ್ದಾರೆ. ಇನ್ನು ಬೃಹದಾರಣ್ಯಕ ಉಪನಿಷತ್ತಿನ ಭಾವಬೋಧದ ಬಗ್ಗೆಯೂ ಕೂಡ ಕಿಂಚಿತ್ ಮಾಹಿತಿಯನ್ನು ಕೊಡಬೇಕು ಅಂತಿತ್ತು. ಅದನ್ನು ನಾಳಿನ ದಿನ ನಾನು ಅದನ್ನು ಮುಂದುವರಿಸ್ತೇನೆ. ಜೊತೆಗೆ ಇವತ್ತು ಶ್ರೀಮತ್ ಸುರೇಂದ್ರ ತೀರ್ಥರ ಆರಾಧನೆ, ನಾಳಿನ ದಿನ ಮುಕ್ಕೋಟಿ ದ್ವಾದಶಿಗೆ ದಿನ ಶ್ರೀಮತ್ ಸುರೇಂದ್ರ ತೀರ್ಥರ ಆರಾಧನೆ, ಅವರ ಬಗ್ಗೆಯೂ ಕೂಡ ವ್ಯಾಸರಾಜಗುರು ಸಾರ್ವಭೌಮರ ಸಮಕಾಲೀಕರು, ಇನ್ನಷ್ಟು ಅವರ ಶಾಸನಗಳು ಬೇಕಾದಷ್ಟು ಸಿಗುತ್ತೆ ಸುರೇಂದ್ರ ತೀರ್ಥರ ಬಗ್ಗೆ, ಅವುಗಳನ್ನು ನಾವು ಚಿಂತನೆ ಮಾಡ್ತಕ್ಕಂಥವರಾಗಬಹುದು ಅಂತ ಹೇಳ್ತಾ, ರಘುತ್ತಮ ಸ್ವಾಮಿಗಳವರೊಂದು ಅನುಗ್ರಹ ಎಲ್ಲರ ಮೇಲೆಯೂ ಕೂಡ ಭಗವಂತ ಮಾಡತಕ್ಕಂಥವನಾಗಲಿ. ರಘುತ್ತಮ ಸ್ವಾಮಿಗಳ ಅಂತರ್ಯಾಮಿಯಾಗಿರತಕ್ಕಂತಹ ರಾಮಚಂದ್ರ ದೇವರು ಎಲ್ಲರಿಗೂ ಅನುಗ್ರಹವನ್ನು ಮಾಡತಕ್ಕವನಾಗಲಿ. ಅವರ ಗ್ರಂಥವನ್ನು ಅಧ್ಯಯನ ಮಾಡತಕ್ಕಂಥ ಸೌಭಾಗ್ಯವನ್ನು ಈ ಜನ್ಮದಲ್ಲಿ ನಮಗೆ ಕೊಡದೇ ಇದ್ದರೂ ಮುಂದಿನ ಜನ್ಮದಲ್ಲಾದರೂ ಅದನ್ನು ಅಧ್ಯಯನ ಮಾಡತಕ್ಕಂಥ ಅನುಗ್ರಹವನ್ನು ಮಾಡಿಸಲಿ ಅಂತ ಇಷ್ಟನ್ನು ಕೇಳಿಕೊಂಡು ನನ್ನ ಈ 2 ಮಾತುಗಳನ್ನು ರಘುತ್ತಮ ತೀರ್ಥರ ಅಂತರ್ಯಾಮಿಯಾಗಿರತಕ್ಕಂತಹ ವಾದಿರಾಜರ ಹೃದ್ಗುಹಾವಾಸಿ ಲಕ್ಷ್ಮೀ ಹೈಗ್ರೀವಿನ ಪದಾರವಿಂದಗಳಲ್ಲಿ ಸಮರ್ಪಣೆ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.